ಸಂಗದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಒಳಗಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥವರ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ 152. ಈಗ ಪ್ರೋಷಧೋಪವಾಸದ ವಿಧಿಯನ್ನು ಹೇಳುತ್ತಾರೆ. ಮುಕ್ತ ಸಮಸ್ತ ಆರಂಭ ಪ್ರೋಷಧ ದಿನ ಪೂರ್ವವಾಸರಸ್ಯಾರ್ಥೇ ಉಪವಾಸಂ ಗೃಹ್ಣೀಯಾನ್ಯಮಹತ್ವಂ ಅಪಹಾಯ ದೇಹಾದೌ. ಮುಕ್ತ ಸಮಸ್ತ ಆರಂಭ, ಸಮಸ್ತ ಆರಂಭದಿಂದ ಬಿಡುಗಡೆ ಹೊಂದಿ, ದೇಹಾದವು ಶರೀರ ಮೊದಲಾದವುಗಳಲ್ಲಿ, ಮಮತ್ವಂ ಮಮತೆಯ ಬುದ್ಧಿಯ ಅಪಹಾಯ ತ್ಯಾಗ ಮಾಡಿ, ಪ್ರೋಷಧ ದಿನ ಪೂರ್ವವಾಸರಸ್ಯಾರ್ಥೈ ಪರ್ವದ ಮೊದಲನೆಯ ದಿವಸ ಮಧ್ಯಾಹ್ನ ಕಾಲದಲ್ಲಿ ಉಪವಾಸವನ್ನು ಗೃಹ್ಣೀಯ ಅಂಗೀಕಾರ ಮಾಡಬೇಕಾಗುವುದು. ಹಿಂದಿನ ಶ್ಲೋಕದಲ್ಲಿ ಸಾವಧ್ಯ ಯೋಗದ ತ್ಯಾಗದ ಮಾತು ಹೇಳಿದರು. ಇಲ್ಲಿ ಆರಂಭ ತ್ಯಾಗದ ಮಾತು ಹೇಳಿದ್ದಾರೆ. ಸಾವಧ್ಯ ಯೋಗ ಮತ್ತು ಆರಂಭ ತ್ಯಾಗದೊಳಗೆ ವ್ಯತ್ಯಾಸ ಏನಿದೆ? ಅಲ್ಲಿ ಮನ ವಚನ ಕಾಯದ ಮೂಲಕ ದ್ರವ್ಯ ಹಿಂಸೆ, ಅನ್ಯ ಜೀವಗಳ ಹಿಂಸೆ ಆಗದೇ ಇರುವ ಹಾಗೆ ಆ ಯೋಗದ ಪ್ರವೃತ್ತಿಯನ್ನು ಬಿಟ್ಟುಕೊಡೋದ ಅದು ಸಾವಧ್ಯ ಯೋಗದ ತ್ಯಾಗ ಇದೆ. ಮತ್ತು ಇಲ್ಲಿ ಆರಂಭ ತ್ಯಾಗದ ಮಾತು ಹೇಳಿದ್ದಾರೆ. ಆರಂಭ ಮನ ವಚನ ಕಾಯಗಳ ಪ್ರವೃತ್ತಿಯನ್ನು ಆರಂಭ ಅಲ್ಲಿಲ್ಲ. ಮನ ವಚನ ಕಾಯದ ಯೋಗದೊಳಗೆ ಯಾವ ಜೀವಗಳ ಹಿಂಸೆ ಆಗ್ತಿದೆ ಅದಕ್ಕೆ ಸಾವಧ್ಯ ಅಂತಾರೆ. ಶಬ್ದಗಳದ್ದ ಅದರದೇ ಆದಂಥ ವಿಶಿಷ್ಟ ಅರ್ಥ ಇರ್ತಿದೆ. ಮನ ವಚನ ಕಾಯದ ಪ್ರವೃತ್ತಿಯೊಳಗ ಯಾವ ಸೂಕ್ಷ್ಮ ಜೀವಗಳದ್ದ ಸ್ಥೂಲ ಜೀವಗಳದ್ದ ಹಿಂಸೆ ಅರ್ಥಾತ್ ಸಾವಾಗ್ತಿದೆ, ಪೀಡೆ ಆಗ್ತಿದೆ, ನೋವಾಗ್ತಿದೆ, ಅದಕ್ಕೆ ಸಾವಧ್ಯ ತ್ಯಾಗ, ಅದನ್ನು ಬಿಟ್ಟುಕೊಡುವುದಕ್ಕೆ. ಇನ್ನು ಇಲ್ಲಿ ಆರಂಭ ನೋಡ್ರಿ, ವ್ಯವಹಾರದ ಮೂಲಕ ಕಥನಂತೂ ಎತ್ತಿದೆ, ಆದ್ರೆ ಹಿಂಸೆಯ ನಾಲ್ಕು ಭೇದ ಅದಾವೆ. ಆರಂಭ ತ್ಯಾಗ, ಆರಂಭ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ, ಸಂಕಲ್ಪ ಹಿಂಸೆ. ಹಾಗಾದ್ರೆ ಸಂಕಲ್ಪ ಹಿಂಸೆದ್ದಂತೂ ಸಾಮಾನ್ಯವಾಗಿ ಜೈನ ಕುಲೋತ್ಪನ್ನನಿಗೆ ತ್ಯಾಗನ ಇರ್ತಿದೆ. ಆದ್ರೆ ಆರಂಭ ಹಿಂಸೆಯ ತ್ಯಾಗ ಇದೆಯಲ್ಲ, ಇದು ಅತ್ಯಂತ ಮುನಿ ಜೀವನದ ಸನಿಹದ ಮಾತು ಇದೆ. ಆರಂಭ ಹಿಂಸೆ ಎಲ್ಲಿ ಯಾವುದರ ಆರಂಭ ಆಗ್ತಿದೆ? ವಿಷಯ ವಸ್ತುವಿನ ಸಮೀಪ ಹೋಗಿ ತಿಳ್ಕೊಂಡ್ರೆ ತಿಳಿದು ಬರ್ತಿದೆ. ಆರಂಭ ಎಲ್ಲಿ ಯಾವುದರದ್ದಾಗ್ತಿದೆ?
ಉದಿಸಿ ಬರುವಂಥ ಪರ್ಯಾಯದೊಳಗ ಯಾವುದ ತ್ರಿಕಾಲಿ ಸ್ವಭಾವ ಇದೆಯೋ ಅದನ್ನು ಬಿಟ್ಟುಕೊಟ್ಟ ಇನ್ನೊಂದು ಯಾವುದರಲ್ಲಿ ತೊಡಗೋದ್ರ ಹೆಸರು ಆರಂಭ ಇದೆ. ಇನ್ನೊಂದ್ಸಲ, ಯಾವುದ ತ್ರಿಕಾಲಿ ಸ್ವಭಾವ ಇದೆಯೋ ಆ ಸ್ವಭಾವದ ತ್ಯಾಗ ಮಾಡಿ ಬಿಟ್ಟುಕೊಟ್ಟ ಇನ್ನೊಂದು ಯಾವುದರೊಳಗರೆ ಅರ್ಥಾತ್ ಇಂದ್ರಿಯಗಳ ಮಾಧ್ಯಮದಿಂದ ಕಾರ್ಯ ಮಾಡ್ತಾ ಇರುವಂಥ ಜ್ಞಾನದ ವಿಷಯದೊಳಗೆ ತೊಡಗೋದೇನಿದೆ ಅದ ಆರಂಭ ಇದೆ. ಈ ಸಾಮಾಹಿಕದ ನಂತರ ಬರುವಂಥ ಪ್ರೋಷಧೋಪವಾಸದ ಸ್ಥಾನಮಾನ ಎಷ್ಟು ಉಚ್ಚ ಇದೆ. ಇದ ಮಿಥ್ಯಾತ್ವ ಅವಸ್ಥೆಯೊಳಗ ತಿಳಿದು ಬರೋದ ಸಾಧ್ಯ ಇಲ್ಲ. ಆದರೆ ಜಿನಾಗಮದ ಮೇಲೆ ಯಾರ್ದ ಸಂಪೂರ್ಣ ಶ್ರದ್ಧೆ ಇದೆಯೋ ಅವರಿಗೆ ವಿಕಲ್ಪಾತ್ಮಕವಾಗಿ ತಿಳಿದು ಬರಬಹುದಾಗಿದೆ. ಜಿನಾಗಮದ ಮೇಲೆ ಸಂಪೂರ್ಣ ಶ್ರದ್ಧೆ ಇದೆ ಅನ್ನುವಂಥ ಯಾವ ಮಾತು ಹೇಳಿತು ಅದರದ ಆಳ ಮತ್ತು ವಿಸ್ತಾರ ಬಹಳ ಇದೆ. ಜಿನಾಗಮದ ಮೇಲೆ ಶ್ರದ್ಧೆ ಇರುವುದು ಅರ್ಥಾತ್ ಸಪ್ತ ತತ್ವಗಳದ್ದ ಯಥಾರ್ಥ ಜ್ಞಾನಪೂರ್ವಕ ವಿಶ್ವಾಸ ಜೀವತತ್ವದಿಂದ ಸಂಪೂರ್ಣ ಭಿನ್ನವಿರುವಂಥ ಅಜೀವತತ್ವದ ಆ ಅಜೀವತತ್ವದ ಜೊತೆಗಿನ ಜೀವದ ಅನಾದಿಕಾಲೀನ ರುಚಿರೂಪ ಆಶ್ರವ ತತ್ವದ ಆ ರುಚಿಯೊಳಗ ಮಗ್ನವಿರುವಂಥ ತನ್ನ ಜ್ಞಾನದ ಉಪಯೋಗ ರೂಪ ಬಂಧ ತತ್ವದ ಮತ್ತು ಅಜೀವದಿಂದ ಭಿನ್ನ ಇರುವಂಥ ಜ್ಞಾನ ಆನಂದಮಯ ಅರೂಪಿ ಚಿನ್ಮಾತ್ರ ನಿಜ ತತ್ವದ ಸನ್ಮುಖ ಆಗುವುದರಿಂದ ಮನ ವಚನ ಕಾಯಗಳ ಕಡೆಗೆ ಉಪಯೋಗದ ರುಚಿಪೂರ್ವಕ ನಿವೃತ್ತಿ ಬಿಟ್ಟು ಹೋಗುವ ರೂಪದ ಸಂವರ ತತ್ವದ ಮತ್ತು ಅಲ್ಲಿ ಯಾವ ಶುದ್ಧಾತ್ಮ ಸಂಪೂರ್ಣ ವಿಶ್ವದಿಂದ ಅಸ್ಪೃಷ್ಟ ತ್ರಿಕಾಲ ಭಿನ್ನ ಪೂರ್ಣ ಜ್ಞಾನ ಮತ್ತು ಆನಂದ ಸ್ವರೂಪಿ ಜೀವ ತತ್ವ ಇದ್ದಾನೋ ಅದರದೇ ಜ್ಞಾನದೊಳಗ ಸಮಗ್ರ ರೂಪದಿಂದ ಆದರ ಬಹುಮಾನ ವರ್ತಿಸ್ತಾ ಇರೋ ವೇಳೆದೊಳಗ ಪರಕ್ಕೆ ಸಂಬಂಧಿಸಿದ ಹಾಗೆ ದ್ರವ್ಯ ಭಾವ ಕರ್ಮದ ಆಶ್ರವದೊಳಗೆ ಶಿಥಿಲತೆ ಬರುವ ರೂಪದ ಅತ್ಯಂತ ಶಿಥಿಲತೆ ಬರುವ ರೂಪದ ನಿರ್ಜರ ತತ್ವದ ಮತ್ತು ತ್ರಿಕಾಲದಲ್ಲೂ ಆ ಯಾವ ಭಿನ್ನ ಚೈತನ್ಯ ನಿಜ ಪದಾರ್ಥ ಶುದ್ಧಾತ್ಮ ಇದ್ದಾನೋ ಅವನಲ್ಲೇ ಸ್ಥಿರವಿರುವ ರೂಪದ ಆ ಮೋಕ್ಷ ತತ್ವದ ಸ್ವಯಂ ಅವ ಸ್ಥಿರ ಇಲ್ಲ ಇವ, ಅದರ ಮೋಕ್ಷ ತತ್ವದ ಶ್ರದ್ಧೆ ಇದೆ, ಬಹುಮಾನ ಇದೆ. ಮೋಕ್ಷ ಹೀಗೆ ಇರ್ತಿದೆ, ಮುಕ್ತಾತ್ಮರುಗಳು ಹೀಗೇ ಇರ್ತಾರೆ ಅನ್ನುವುದರದ್ದು ಯಾವ ಶ್ರದ್ಧೆ ಯಾರಲ್ಲಿ ವರ್ತಿಸ್ತಾ ಇದೆಯೋ ಈ ಪ್ರಕಾರದ ಸಪ್ತ ತತ್ವಗಳದ್ದ ನಿಜವಾದ ಶ್ರದ್ಧೆ ಯಾರಲ್ಲಿ ಇದೆಯೋ ಅವರಿಗೆ ವಿಕಲ್ಪಪೂರ್ವಕ ಈ ಪ್ರೋಷಧೋಪವಾಸದ
ಅಂತಃ ಪರಿಣತಿ ತಿಳಿದು ಬರೋ ಸಾಧ್ಯ ಇದೆ. ಒಂದೇ ಒಂದು ಸ್ಪಷ್ಟ ಮಾತದಿಂದ ತಿಳ್ಕೊಳ್ಬೇಕಾದ್ರೆ ಅಥವಾ ತಿಳಿಸಿಕೊಡ್ಬೇಕಾದ್ರೆ, ಯಾವ ಜೀವನಿಗೆ ಸಂಸಾರ ಶರೀರ ಭೋಗದೊಳಗಿನ ರುಚಿಪೂರ್ವಕ ಲೀನತೆ ಬಿಟ್ಟು ಹೋಗಿಲ್ಲವೋ, ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲವೋ, ಆ ಜೀವನಿಗೆ ಧರ್ಮಾತ್ಮನ ಆಂತರ್ಯದ ಮಾತು ತಿಳಿದು ಬರೋ ಸಾಧ್ಯ. ನೋಡ್ರಿ, ಯಾವ ಪ್ರಕಾರ ಅನೇಕ ಬಾರಿ ಹೇಳಿದ್ದು ಇದೆ. ಒಂದು ಖಡ್ಗಕೋಶದೊಳಗ ಎರಡು ಖಡ್ಗಗಳು ಇರುವ ಸಾಧ್ಯತೆ ಇಲ್ಲ. ಅದರದ್ದು ಒಂದಿಷ್ಟು ದೃಷ್ಟಾಂತದ ಆಳವಾಗಿ ವಿಚಾರ ಮಾಡೋದು. ಆ ದೃಷ್ಟಾಂತದಕ್ಕಿಂತ ಇದು ಬಹಳ ಪರಿಶುದ್ಧ ಇದೆ ರೀ. ದೃಷ್ಟಾಂತ ಎಲ್ಲಿಯೋ ಯಾವುದೋ ಒಂದು ಅಂಶದಿಂದ ಸರಿ ಹೋಗ್ತಿರಬಹುದು, ತಿಳಿಸಿಕೊಡುವ ಸಲುವಾಗಿ. ಆಂತರ್ಯದ ಮಾತುಗಳಿಗೆ ಭಾಷ್ಯದ ಯಾವ ದೃಷ್ಟಾಂತಗಳ ಸರಿ ಹೊಂದೋದು ಸಾಧ್ಯನೇ ಇಲ್ಲ. ಯಾಕೆ? ಅಲೌಕಿಕ ಮಾತಿಗೆ ಲೌಕಿಕ ದೃಷ್ಟಾಂತ ಯಾಕೆ ಕೊಡೋದ್ರಿ? ಅದಕ್ಕೆ ಸಾಮಾಯಿಕದ ನಂತರ ಬರುವಂಥ ಯಾವ ಈ ಪ್ರೋಷಧೋಪವಾಸ ಇದೆಲ್ಲ, ಇದರಲ್ಲಿ ಆ ಸಾಧಕ ಜೀವ ಗೃಹಸ್ಥ ಅವಸ್ಥೆಯಲ್ಲಿ ಇರುವೆಳೆದೊಳಗ ಯಾವ ಆರಂಭ ತ್ಯಾಗದ ಮಾತು ಹೇಳಿದರೋ ಅದನ್ನು ತಿಳ್ಕೊಳ್ಳುವ ಸಲುವಾಗಿ ನಿಜವಾಗಿನ ಜ್ಞಾನದೊಳಗ ರುಚಿ, ಸಮರ್ಪಣೆ ಮತ್ತು ಸೂಕ್ಷ್ಮತೆ ಮೂರು ಬೇಕು. ಒಂದು ರೀತಿ ಹೇಳಬೇಕಾದ್ರೆ ಮುನಿ ಜೀವನವನ್ನು ತಿಳಿಸಿಕೊಡೋದು ಸುಲಭ ಇದೆ. ಮುನಿ ಜೀವನದೊಳಗ ಆಚರಣೆ ಕೂಡ ನಿರ್ಬಾಧ ಇರ್ತಿದೆ ಅಲ್ಲ. ಆದ್ರೆ ಗೃಹಸ್ಥ ಜೀವನದೊಳಗ ಹಂತ ಹಂತವಾಗಿ ಮೇಲೆ ಬರೋದೈತಲ್ಲ, ಅದನ್ನು ತಿಳಿಸಿಕೊಡೋದು ಮತ್ತು ತಿಳ್ಕೊಳ್ಳೋದು ಬಹಳ ಕಠಿಣ ಮಾತೈತಿ. ಯಾಕೆ ಅಂತಂದ್ರೆ ಮುನಿನೇ ಬೇರೆ, ಗೃಹಸ್ಥನೇ ಬೇರೆ ಇರಲಿ. ವಿಶ್ವದ ಜೀವರುಗಳೆಲ್ಲ ತಿಳಿಯುವ ಹಾಗೆ ವಿಭಾಗನೇ ಇದೆ ಅದರಲ್ಲಿ. ಆದ್ರೆ ಗೃಹಸ್ಥ ಇದ್ದುಕೊಂಡು ಕೂಡ ಮುನಿಯ ಅಭ್ಯಾಸ ಮಾಡ್ತಾ ಇರುವಂಥ ಹಂತ ಹಂತವಾಗಿ ಮೋಕ್ಷ ಮಾರ್ಗದೊಳಗೆ ಮುಂದುವರಿತಾ ಇರುವಂಥ, ಹಿಂದೆ ಹೇಳಿದ್ದಿತ್ತು ಮತ್ತೆ ತಿಳ್ಕೊಳ್ಳೋದಿದೆ. ಯಾವ ದಶಾವಿಶೇಷದ ಆರಾಧನೆಯಿಂದ, ಯಾವ ದಶಾವಿಶೇಷದ ಸಾಧನೆಯಿಂದ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗ್ತಿದೆಯೋ ಆ ದಶಾವಿಶೇಷದ ಸಿದ್ಧತೆ ಅಂಥದ್ದಿರಬಹುದು. ನಮ್ಮ ಹಾಗೆ ಇರಬಹುದೇನ? ಯಾವ ರೀತಿಯಿಂದ ನಾವು ನಮ್ಮ ಹಾಗೆ ಅಥವಾ ನಮ್ಮೊಳಗಿನ ಒಬ್ಬರ ಹಾಗೆ ಅಂಥೇಳಿ ತಿಳ್ಕೊಂಡ್ರೆ ನಮಗೆ ಶ್ರಾವಕನ ಧರ್ಮ ಮಾರ್ಗ ತಿಳಿದು ಬರೋ ಸಾಧ್ಯ ಅಂಥೇಳಿ ಚರಣಾನುಯೋಗ ನಿಜವಾಗಿ ದ್ರವ್ಯಾನುಯೋಗದ ಮೂಲಕ ಭಿನ್ನ ತತ್ವಗಳದ್ದು ಸರಿಯಾದ ನಿರ್ಣಯ ಆದ ನಂತರನ ತಿಳಿದು ಬರುವಂಥದ್ದು ಇದೆ. ಚರ್ಚೆಯಲ್ಲಿ ಏನಿದೆ, ಶಬ್ದ ಏನಿದೆ? ಆರಂಭ ತ್ಯಾಗ. ಆರಂಭದೊಳಗೆ ಏನಿದೆ ರೀ? ಹಿಂಸೆ. ಆರಂಭದೊಳಗೆ ಹಿಂಸೆ ಇದೆ. ಹಿಂಸೆ ಏನಿದೆ? ಅಧರ್ಮ ಇದೆ. ಹಿಂಸೆ ಇದೆ, ಅಧರ್ಮ ಇದೆ. ಅಹಿಂಸೆಯೇ ಧರ್ಮ ಇದೆ. ಹಾಗಾದ್ರೆ ಆರಂಭ ಏನಿದೆ ಅದು ಹಿಂಸೆಯೊಳಗೆ ಗಣಿಸಿದರೆ 4 ಪ್ರಕಾರದ ಹಿಂಸೆಯ ಮಾತನ್ನು ಹೇಳಿತೀಗ ನಾಮದ ಸ್ಮರಣೆ ಮಾಡಿತು. ಅರೆ, ಆರಂಭ ಹಿಂಸೆಯಿಂದ ರಹಿತ ಇರುವಂಥ ಜೀವನ
ಓರ್ವ ಜೈನ ಮಾರ್ಗದೊಳಗೆ ಬರುವಂಥ ಜಿನ ಸಾಧುವಿನದೇ ಇರ್ತಿದೆ. ಅನ್ಯಥಾ ಆರಂಭದ ತ್ಯಾಗ ಯಾವುದೇ ಕಾರಣದಿಂದ ಎಂಥದೇ ಪ್ರಯತ್ನದಿಂದ ಪುರುಷಾರ್ಥದಿಂದ ಆಗೋದು ಸಾಧ್ಯವಿಲ್ಲ. ಹಿಂಸೆಯೊಳಗೆ ಪ್ರಥಮ ಇದೆ ಆರಂಭ ಹಿಂಸೆ. ಪ್ರಥಮ ಇದೆ, ಆದ್ರೆ ಕೊನೆಗೆ ಹೋಗ್ತಿದೆ. ಮೊದಲ ಸಂಕಲ್ಪ ಹಿಂಸೆ ಹೋಗ್ತಿದೆ, ವಿರೋಧಿ ಹಿಂಸೆ ಹೋಗ್ತಿದೆ, ಕ್ರಮ ಇದೆ ರೀ. ಅದರ ನಂತರ ಉದ್ಯೋಗಿ ಹಿಂಸೆ ಹೋಗ್ತಿದೆ, ಅದರ ನಂತರ ಆರಂಭ ಹಿಂಸೆ. ಅವು ಮೂರೂ ಹೋಗ್ಲಿಕ್ಕೆ ಎಷ್ಟು ಕಾಲ ಅಥವಾ ಪುರುಷಾರ್ಥ ಪ್ರಯತ್ನ ಒಳಗಡೆ ಬೇಕಲ್ಲ, ಅದಕ್ಕಿಂತ ಶತಗುಣ ಸಹಸ್ರಗುಣ ಅಧಿಕ ಪ್ರಯತ್ನ ಇದ್ದಾಗ ಆರಂಭದ ತ್ಯಾಗ. ಆರಂಭದ ತ್ಯಾಗ ಆಗೋದಂತಂದ್ರೆ ಏನಿದೆ? ಆರಂಭದ ತ್ಯಾಗ ಆಗೋದಂತಂದ್ರೆ ಅರೆ ಹೇಳಿದ್ರಲ್ಲ ನಮ್ಮ ಸಮಂತಭದ್ರಾಚಾರ್ಯ ದೇವ ಏನು ಹೇಳಿದ್ರು? ವಿಷಯಾಶಾವಶಾತೀತೋ ನಿರಾರಂಭೋ ಪರೀಕ. ಅದೇ ಚರಣಾನಿ ಯೋಗ ಗ್ರಂಥ ಯಾರ್ದದ? ಯಾರ್ದ? ಅನಗಾರ ಧರ್ಮಾಮೃತ ಅಲ್ಲ, ಶ್ರಾವಕ ಧರ್ಮದ ಮಾತು ಹೇಳು ವೇಳೆದೊಳಗ ಮುನಿ ಸ್ವರೂಪ ಹಾಗೆ ಹೇಳ್ತಾರಂದ ಮೇಲೆ ಅದು ಯಾರ ಸಲುವಾಗಿದ್ದೀರಿ? ಮುನಿ ಹೀಗಿರ್ತಾರೆ ಅನ್ನೋ ಸಲುವಾಗಿದೆಯೋ ಅಥವಾ ಆ ಶ್ರಾವಕ ಅದನ್ನು ತನ್ನ ಜೀವನದೊಳಗ ಅಳವಡಿಸಿಕೊಳ್ಳುವ ಅಭ್ಯಾಸ ಮಾಡುವ ಒಂದಿಷ್ಟು ಕಣ್ಣು ಬಿಟ್ಟು ನೋಡೋದು. ಇಲ್ಲೂ ಹೇಳ್ತಾ ಇದ್ದಾರೆ ಶ್ರಾವಕನಿಗೆ, ಶ್ರಾವಕನಾಚರಣೆ ಹೇಳ್ತಾ ಇದ್ದಾರೆ. ಮತ್ತು ಆರಂಭ ತ್ಯಾಗ ಮುನಿದಿರ್ತಿದೆ. ಸಾಮಾಯಿಕದ ಸಮಯದೊಳಗ ಸಮಸ್ತ ಸಾವಧ್ಯ ಯೋಗದ ತ್ಯಾಗ ಇರುವುದರಿಂದ ಆ ಗೃಹಸ್ಥ ಮನೆಯಲ್ಲಿ ಇದ್ರನು, ಅರ್ಥಾತ್ ಪಂಚ ಮಹಾವ್ರತಗಳ ಅಂಗೀಕಾರ ಮಾಡದೇ ಇದ್ರನು ಕೂಡ ಮಹಾವ್ರತಧಾರಿ ಮುನಿ ಹಾಗೆ ಅಂಥೇಳಿ ಹೇಳಿದರು. ಯಾರಿಗೆ? ಸಾವಧ್ಯ ಯೋಗದ ತ್ಯಾಗ ಮಾಡಿ. ಯೋಗರೇ ಸಾವಧ್ಯತೆ ಯೋಗದೊಳಗಿರ್ತಿದೆ, ಆರಂಭ ಪರಿಣಾಮದೊಳಗೆ ಮೇಲಿಂದ ಇದೆ. ಇದು ಸಾಮಾಯಿಕಕ್ಕಿಂತ ಮೇಲಿಂದ ಇದೆ. ಯಾಕೆ ಅಂತಂದ್ರೆ ಹಿಂಸೆ ಪರಿಣಾಮದೊಳಗಿದೆಯಲ್ಲ, ಅದನ್ನು ಹೇಳೇ ಬಂದಿದ್ದಾರೆ. ಇದೇ ಯಾರ? ಅಮೃತ ಚಂದ್ರಾಚಾರ್ಯ. ರಾಗಾದಿ ಭಾವಗಳ ಉತ್ಪನ್ನ ಆಗುವುದೇನಿದೆ ಅದುವೇ ನಿಶ್ಚಯದಿಂದ ಹಿಂಸೆ ಇದೆ ಅಂಥೇಳಿ ಹೇಳಿ ಬಂದಿದ್ದಾರೆ. ಹಾಗಾದ್ರೆ ಸಾವಧ್ಯ ಯೋಗದ ತ್ಯಾಗ ಮಾಡಿದ ನಂತರ ಕೂಡ ಆರಂಭ ಹಿಂಸೆ ಇದೆ ರೀ. ಹಿಂಸೆ ಅಂದರೆ ಪರಜೀವಕ್ಕೆ ಸಂಬಂಧಿಸಿದ ಮಾತಲ್ಲ. ಅದಕ್ಕೆ ಸಾಮಾಯಿಕಕ್ಕಿಂತ ಮುಂದಿಂದ ಯಾವುದು ಇದೆಯೋ, ಮುಂದಿನ ಹೆಜ್ಜೆ ಅಥವಾ ಮೇಲಿನ ಮೆಟ್ಟಿಲ ಪ್ರೋಷಧೋಪವಾಸ. ಇದರ ಮೊದಲಿನ ಶ್ಲೋಕದೊಳಗೆ ಏನು ಹೇಳಿದ್ರು? ಪ್ರೋಷಧ ಅಂದ್ರೆ ಪರ್ವ, ಉಪವಾಸ ಅಂದ್ರೆ ಹತ್ತಿರ ವಾಸ ಮಾಡೋದು. ಆತ್ಮನ ಹತ್ತಿರ ವಾಸ ಮಾಡೋದ ಜೀವದ ಸಲುವಾಗಿ ಪರ್ವ ಇದೆ. ಅಷ್ಟಾಂಗಿಕ ಪರ್ವ ಏನ ಶುಭಾಚರಣೆಯಲ್ಲಿ ಬರೋದು ಪರ್ವ ಇದೆ ರೀ. ಪರ್ವ ಅಂದ್ರೆ ಹಬ್ಬ, ಆನಂದ, ಸಡಗರದ ಸಂಯೋಗ, ಸನ್ನಿವೇಶ. ಅಷ್ಟಾಂಗಿಕ ಪರ್ವ. ಮುಂದ ದಶಲಕ್ಷಣ ಮಹಾಪರ್ವ ರೀ. ದಶಲಕ್ಷಣ ಪರ್ವ ಅಂಥೇಳಿ ಶಬ್ದ ಪ್ರಯೋಗ ನಾವು ಮಾಡ್ತಿದ್ದೆವು ಅಂತಂದ್ರೆ
ನಿಜವಾಗಿ ನಮ್ಗೆ ಪರ್ವಗಳಲ್ಲಿ ಇರುವಂಥ ವ್ಯತ್ಯಾಸ ಕೂಡ ಸಹಜ ವ್ಯವಹಾರದಲ್ಲಿ ಕೂಡ ಆ ಪ್ರಕಾರದ ಶಬ್ದ ಕೇಳಿ ಬಂತು ಅಂತಂದ್ರೆ ಅದರ ಅರ್ಥದ ಜ್ಞಾನ ಇರುವಂಥ ಜೀವನಿಗೆ ನೋವು ಅಷ್ಟಾಂಗಿಕ ಇದು ಪರ್ವ ಇದೆ ರೀ. ಯಾಕೆ ಅಂತಂದ್ರೆ ಆಂಗಿಕ ಅಲ್ಲಿ ಪೂಜೆ ಇದೆ ರೀ. ಯಾರ್ದ ನಂದೀಶ್ವರ ದ್ವೀಪದೊಳಗೆ ಅರೆ ಅದು ಭಾಷ್ಯದ ರಚನೆ ಅಂತೂ ನಿಮಿತ್ತದ ಮಾತಿದೆ. 8ನೇ ದ್ವೀಪ ಇದೆ ಅಲ್ಲ ನಂದೀಶ್ವರ ದ್ವೀಪ. ಆದರೆ ನಿಜವಾಗಿ ಶಾಶ್ವತ ಜಿನನಾಥ ನಿಜಾತ್ಮನ ಆರಾಧನೆ ಮಾಡೋದು, ಗುಣಗಾನ ಮಾಡೋದು, ಮಹಿಮಾ ಮಾಡೋದು, ಬಹುಮಾನ ತಂದುಕೊಳ್ಳೋದು 8 ದಿವಸಗಳವರೆಗೆ 8ನೇ ದ್ವೀಪದಲ್ಲಿ ಇರುವಂಥ ಜಿನಮಂದಿರ. ಅದನ್ನೇ ಯಾಕೆ ಹೇಳಿದ್ದಾರೆ? 3 ಲೋಕದಲ್ಲಿ ಅಕೃತ್ರಿಮ ಜಿನಮಂದಿರ ಬಹಳ ಅದಾವೇನಿಲ್ರ. ಮತ್ತು 4 ನಿಕಾಯದ ದೇವಗಳು ಹೋಗ್ತಾರೋ ಅವರವರ ದೇವಲೋಕದೊಳಗೆ ಅದಾವೇನಿಲ್ರಿ. ದೇವ ವಿಮಾನದೊಳಗ ಏನ ಅಕೃತ್ರಿಮ ಜಿನಾಲಯಗಳ. ಹಾಗಾದ್ರೆ ಅಲ್ಯಾಕೆ ಹೋಗ್ತಾರೆ? ಮನುಷ್ಯರಿಗೆ ಹೋಗ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ಹೋಗ್ತಾರೆ. ಹೌದೇನಿಲ್ಲ? ಹಮೇ ಸಕ್ತಿ ಸೋನಾಹಿ यहाँ करे था ಇವು ಹೇಳಿದ್ರು. ಆದ್ರೆ ಅವರು ಅಲ್ಲಿ ಯಾಕೆ ಹೋಗ್ತಾರೆ? ಅಷ್ಟಮ ದ್ವೀಪ 8 ದಿವಸಗಳವರೆಗೆ ಆನ್ಹಿಕ ಪೂಜೆ ಯಾವುದರ ಸಲುವಾಗಿ? ಅಷ್ಟಮ ಇಳೆಗೆ ಹೋಗುವ ಸಲುವಾಗಿ, ಅಷ್ಟಕರ್ಮಗಳಿಂದ ಪರಿಮುಕ್ತ ಆಗುವ ಸಲುವಾಗಿ. ಪೂಜೆ ಇದ್ರೂ ಕೂಡ ಅಂಥೇಳಿ ಅದಕ್ಕೆ ಪರ್ವಂದರ್ರೆ. ಪೂಜೆಯೇ ಜಿನನಾಥಂದ ಇದೆ, ಆದರೆ ಕೃತ್ರಿಮ ಜಿನನಾಥಂದ ಇಲ್ಲ. ಅಕೃತ್ರಿಮ ನಿಜನಾಥಂದ ಇದೆ. ನಿಜನಾಥಂದ ಇದ್ರೂ ಕೂಡ 8ನೇ ದ್ವೀಪದ 8ನೇ ದ್ವೀಪದಲ್ಲಿ ಇರುವಂಥ 52 ಜಿನಮಂದಿರಗಳಲ್ಲಿ ಒಂದೊಂದು ಜಿನಮಂದಿರದಲ್ಲಿ 108 ಜಿನಗಳು. ಅರೆ ವಿಸ್ತಾರ ಬಹಳ ಇದೆ, ಚರ್ಚೆ ಮಾಡಿದ್ದಾರೆ. ಆದರೆ ಈಗ ಪರ್ಯಾಪ್ತ ಇಷ್ಟ ಇದೆ. ಅಷ್ಟಾಂಗಿಕ ಇದು ಪರ್ವ ಇದೆ. ಇದು ಆ ಅಕೃತ್ರಿಮ ಜಿನನಾಥಂದ 8 ದಿವಸ ಇದು ದ್ಯೋತಕ್ಕಿದೆ. 8 ಕರ್ಮಗಳಿಂದ ರಹಿತ ಆಗುವ ಸಲುವಾಗಿ 8ನೇ ದ್ವೀಪ ಇದ ದ್ಯೋತಕ್ಕಿದೆ. ಅಷ್ಟಮ ಇಳೆಗೆ ಹೋಗುವುದು ಉದ್ದೇಶ ಇದೆ. ಆ ಪೂಜೆಯ ಉದ್ದೇಶ ರೀ, ಮತ್ತೇನೂ ಇಲ್ಲ. ಈಗ ನಾವು ಯಾವ ಇಳೆಯೊಳಗದೇವು, ಯಾವ ಭೂಮಿಯೊಳಗದೇವು? ಪ್ರಾಗ್ಭಾರ ಅಲ್ಲಿ ಹೇಳಿದ್ರಲ್ಲ, ಈಶತ್ ಪ್ರಾಗ್ಭಾರ. ನಾವು ಯಾವ ಭೂಮಿ, ಎಷ್ಟನೇ ಭೂಮಿಯೊಳಗದೇವು? ಸರಿ ಇದೆ ರೀ, ಹೆದರು ಮಾತಿಲ್ಲ. ಎಷ್ಟನೇ ಭೂಮಿಯೊಳಗದೇವು? 8ನೇ ಭೂಮಿಯೊಳಗನೇ ಅದೇವ್ರಿ. 8ನೇ ಭೂಮಿಯೊಳಗನ ಅರೆ ಮಧ್ಯಲೋಕ ಅಂಥೇಳಿ ಹೇಳಿದ್ರು, ಊರ್ಧ್ವಲೋಕ ಅಂಥೇಳಿ ಹೇಳಿದ್ರು. ಸಿದ್ಧಾಲಯ ಅಥವಾ ಸಿದ್ಧಲೋಕವನ್ನು ಊರ್ಧ್ವಲೋಕ ಅಂತೇಳಿ ಹೇಳಿದರು. ಆದರೆ ಇಳೆಗಳ ಅಪೇಕ್ಷಾದಿಂದ, ಭೂಮಿಗಳ ಅಪೇಕ್ಷಾದಿಂದ 8ನೇ ಭೂಮಿನರೇ ಇದೆ. ಭೂಮಿಗಳಲ್ಲಿ 7 ಭೂಮಿ ಏನದಾವು, ನರಕದ 7 ಭೂಮಿ ಅದಾವ್ರಿ. 8ನೇ ಭೂಮಿಯೊಳಗೆ ಮಧ್ಯಲೋಕ, ಊರ್ಧ್ವಲೋಕ ಎಲ್ಲ ಬಂತಾರೆ. ಹಾಗಾದ್ರೆ 8ನೇ ಭೂಮಿಗೆ ಬಂದಿರುವಂಥ ನಾವು ಏನು ಮಾಡೋದಿದೆ? 8 ಕರ್ಮಗಳಿಂದ ರಹಿತ. 8 ದಿವಸಗಳವರೆಗೆ ಅದರದ ಆರಾಧನೆ ಅಂಥೇಳಿ ಅದು ಬರೋರೆ. ಆರಾಧನೆ ಯಾರು ಮಾಡ್ತಾರೋ? ದೇವಗಳು ಮಾಡ್ತಾರೆ. ಆದರೆ ಅದರದ ಪೂರ್ಣ ಫಲ ಅವರಿಗೆ ಸಿಗುವುದಿಲ್ಲ. ಅದನ್ನು ಪೂರ್ಣ ಆರಾಧನೆ ಅವರು ಮಾಡೋದು ಸಾಧ್ಯ ಇಲ್ಲ. ದಶಲಕ್ಷಣದ ಆರಾಧನೆ ದೇವಗಳು ಮಾಡುವುದಿಲ್ಲರಿ.
ದಶಲಕ್ಷಣ ಇದು ಮಹಾಪರ್ವ ಇದೆ. ಇದು ಮಹಾಪುರುಷರು ಮಾಡ್ತಾರೆ. ಮಹಾವ್ರತ ಅಂಗೀಕಾರ ಮಾಡಿರುವಂಥ ಮುನಿರಾಜರ ಪರ್ವ ಇದೆ. ಪರ್ವ ಶಬ್ದದ ಅರ್ಥ ಏನ? ಹಬ್ಬ. ಇಲ್ಲಿ ಪ್ರೋಷಧೋಪವಾಸ. ಪ್ರೋಷಧ ಅರ್ಥಾತ್ ಪರ್ವ, ಉಪವಾಸ ಅರ್ಥಾತ್ ಆತ್ಮನ ಹತ್ತಿರ ಇರೋದ. ದೇವಗಳಿಗೆ ಸಾಧ್ಯ ಇಲ್ರಿ. ಸಮ್ಯಕ್ ದೃಷ್ಟಿ ದೇವಗಳಿಗೆ ಕೂಡ ಆತ್ಮನ ಹತ್ತಿರ ಇರೋ ಸಾಧ್ಯ ಇಲ್ಲ. ಅದು ಸಾಧ್ಯ ಇದೆ ಎರಡು ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಮನುಷ್ಯ ಲೋಕದ ಜೀವನಿಗೆ. ಹಾಗಾದ್ರೆ ಈ ಮನುಷ್ಯ ಸಾಮಾಯಿಕದೊಳಗೆ ಸಾವತ್ಯ ಯೋಗದ ತ್ಯಾಗ ಮಾಡಿ ಮುನಿ ಹಾಗೆ ಆದ. ಎಂಥ ಮುನಿ? ಪಂಚಮಹಾವ್ರತಧಾರಿ ಮುನಿ. ನಮಗೆ ಲಕ್ಷ್ಯ ಕೊಡಬೇಕಾಗೋದ್ರೆ ಪಂಚಮಹಾವ್ರತಧಾರಿ ಮುನಿ ಹಾಗೆ ಏನು ಮಾಡುವುದರಿಂದ? ಸಾವಧ್ಯ ಯೋಗದ ತ್ಯಾಗ ಮಾಡುವುದು. ಆರಂಭಯೂಷಯ ತ್ಯಾಗ ಮಾಡುವುದರಿಂದ ಏನಾದ? ಆತ್ಮನ ಹತ್ತಿರ ವಾಸ ಮಾಡುವಂಥ ಹಬ್ಬದೊಳಗೆ ಬಹಳಷ್ಟು ಮಂದ. ಸಾವಧ್ಯ ಯೋಗದ ತ್ಯಾಗ ಆದ ನಂತರ ಆತ್ಮನ ಹತ್ತಿರ ವಾಸ ಮಾಡೋದು ಹಾಗೆ ಆಗ್ತಿದೆ, ಹೀಗೆ ನಿಯಮ ಇಲ್ಲ. ಆದ್ರೆ ಆರಂಭಯೂಷಯ ತ್ಯಾಗ ಮಾಡಿದ ನಂತರ ಬೇರೆ ಏನು ಇಲ್ಲನ, ಅಲ್ಲೇನಿದೆ? ಆತ್ಮನ ಹತ್ತಿರ ವಾಸ. ದೇವಗತಿಗಳ ಜೀವನ ಆರಂಭ ಹಿಂಸ ಐತಿರಲ್ಲ. ಆರಂಭ ಹಿಂಸ ಅದಕ್ಕೆ ಹೇಳ್ತಲ್ಲ, ಅದು ಪರಸಾಪೇಕ್ಷೆ ಇರುವುದಿಲ್ರಿ, ಕಥನ ಇರ್ತಿದೆ ಪರಸಾಪೇಕ್ಷೆ. ಆರಂಭ ಹಿಂಸ ಅಂದ್ರೆ ಏನ್ರಿ? ಆರಂಭ ಹಿಂಸ ಅದು ವ್ಯಾಖ್ಯಾ ಮಾಡಿತು, ನೀವು ವೇಳೆ ಮಾಡಿ ಬಂದಿರಿ. ಆರಂಭ ಹಿಂಸ ಅರೆ ಆರಂಭ ಅದ ನೀವು ಮತ್ತೆ ಪುನಃ ಕೇಳಿದರೆ ಒಳ್ಳೇದಾಯ್ತು ನೋಡು, ಉಪಕಾರ ಆಯ್ತು. ನಿರಾರಂಭ ಹೇಳುವುದಿತ್ತಲ್ಲ, ಅದು ಅಲ್ಲೇ ಬಿಟ್ಟಿತ್ತು ಭಾವಾವೇಶದಿಂದ. ಆರಂಭ ಅರ್ಥಾತ್ ನಿರಾರಂಭ ಸ್ವಭಾವಿ, ಏಕ ಸ್ವಭಾವಿ, ತ್ರಿಕಾಲ ಜ್ಞಾನ ಮತ್ತು ಆನಂದದ ಸಾಗರನಾದಂಥ ಆತ್ಮನ ವರ್ತಮಾನದಲ್ಲಿ ಉದಿಸಿ ಬರುವಂಥ ಉಪಯೋಗ ಬೇರೆ ಯಾವುದರೊಳಗಡೆ ತೊಡಗಿತು ಅಂತಂದ್ರೆ ಅಲ್ಲಿ ಹಿಂಸೆ ಆಯಿತು. ಅದುವೇ ಆರಂಭ ಹಿಂಸೆ. ಬೇರೆ ಯಾವುದರಲ್ಲೇ ಅನ್ನೋದಕ್ಕೆ ಹೇಳಿದ್ದೆ ಆ ಜ್ಞಾನ, ಆ ಉಪಯೋಗ ಇಂದ್ರಿಯಗಳ ಅವಲಂಬನೆ ಮಾಡಿತು ಅಂತಂದ್ರೆ ಆರಂಭ. ದೇವಗತಿಯೊಳಗ ಆರಂಭ ಹಿಂಸೆ ಇರುವುದಿಲ್ಲ, ಮಾತನ ಎಲ್ಲ. 4 ಹಿಂಸೆ ಅದಾವ್ರಿ ಅಲ್ಲಿ. ನಾವು ಕ್ರಿಯಾ ವಿಶೇಷದ ಮೇಲಿಂದ ಅವುಗಳದ್ದು ಅಳತೆ ಮಾಡ್ತೇವ್ರಿ. ಆಗಮದಲ್ಲಿ ಕ್ರಿಯಾ विशेषಗಳ ಮೂಲಕ अज्ञानी को समझाने के लिए असत्यार्थ जो व्यवहार नहीं उसका उपदेश देते हैं. कौन देते हैं? मुनिराज. मुनिराज ಮುನಿಗಳಲ್ಲ, ಮುನಿರಾಜ್. ಮುನಿಗಳಲ್ಲೇ ರಾಜ ಯಾರ? ಅರಹಂತ ಪ್ರಭುರೇ. ಜಿನವರ ವೃಷಭ. ಸಿದ್ಧಾಂತಿ ದೇವ್ ಹೇಳಿದರಲ್ಲ, ಜಿನವರ ವಸಹೇಣ ಜೇಣ ನಿರ್ದಿಷ್ಟಂ. ಅರೆ ಲೋಕ ಬಹಳ ಬೇರೆ ಇದೆ, ಮನೋಹರ ಇದೆ, ಎಲ್ಲವೂ ಮರೆತು ಹೋಗುವಂಥದ್ದಿದೆ. ಆದರೆ ನಾವು ಎಲ್ಲ ಇಲ್ಲಿ ಒಳಗೆ ಇಟ್ಕೊಂಡು ಇಲ್ಲಿ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇರಲಿ, ಭೂಮಿಕೆಗೆ ಅನುಸಾರವಾಗಿ ಪ್ರಯತ್ನ ಮಾಡೋದಿದೆ. ಆ ಪ್ರಯತ್ನದೊಳಗ ದಿನನಿತ್ಯವೂ ಯಶಸ್ವಿ ಆದದ್ದು ನಮಗೆ ಕಂಡು ಬರಬೇಕು. ಹೇಳಮ್ಮ. ಸಂಸಾರ ಜೀವಗಳಲ್ಲಿ ಇಂದ್ರಿಯದ ಎಲ್ಲ ಜೀವಗಳ ಇದು ಎಲ್ಲ ಜೀವಗಳದ್ದು ತಿಳ್ಕೊಳ್ಳೋದು ಅವಶ್ಯಕತೆ ನಮಗೆಲ್ಲ. ನಮ್ಮದು ತಿಳ್ಕೊಳ್ಳೋದಿದೆ, ಕಥನ ನಮ್ಮ ಸಲುವಾಗಿ ಇದೆ. ನಾವು ಭವ ದುಃಖದಿಂದ ಬಿಡುಗಡೆ ಹೊಂದೋದಿದೆ. ನಮ್ಮಂಥ ಸಂಜ್ಞಿ ಪಂಚೇಂದ್ರಿಯ ಜೀವಗಳಿಗೆ ಈ ಉಪದೇಶ ಇದೆ. ಅವರಲ್ಲೇನೋ ಆಗುತ್ತಿದೆ ಅನ್ನೋ ಇದನ್ನು ನೋಡುವ ಅವಶ್ಯಕತೆ ನಮಗಿಲ್ಲ. ಯಾಕೆ ಅಂತಂದ್ರೆ ವಿರೋಧಿ ಹಿಂಸೆ ಇದೇನಿಲ್ಲ ತ್ರಸ ಜೀವಗಳಲ್ಲೇ. ಒಂದನ್ನು ತಿಂದು ಒಂದು ಬದುಕ್ತಾವೇನಲ್ಲ, ಒಂದನ್ನು ಸಾಯಿಸಿ. ಅರೆ
ತಿರಿಯಂಚದೊಳಗೆ ಮಾಯಾಚಾರ ಯಾತಕ್ಕೆ ಹೇಳಿದರು? ಒಂದು ರೀತಿ ಮಾಡಿದ ಹಾಗೆ ಮಾಡಿ ಒಂದು ರೀತಿ ಹಿಂಸೆ ಮಾಡ್ತಾವ್ರೆ ಇನ್ನೊಂದು ಜೀವಕ್ಕೆ. ಆದರೆ ಈ ಆರಂಭ ಹಿಂಸೆ ಅಂತ ಸೂಕ್ಷ್ಮ ಮಾತ, ಯಥಾರ್ಥ ಮಾತ, ಧರ್ಮದ ಸಲುವಾಗಿ ಪರಮ ಉಪಯೋಗಿ ಮಾತ, ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಮತ್ತು ಜೈನ ಕುಲೋತ್ಪನ್ನನಿಗೆನ, ಅದು ಕೂಡ ವಿಶೇಷ ಭಾಗ್ಯಶಾಲಿಗೆನ ತಿಳಿಯೋದ ಮತ್ತು ತಿಳ್ಕೊಳ್ಳೋದ ಅವಶ್ಯಕ ಇದೆ. ಆರಂಭ ಹಿಂಸೆ. ಅರೆ ನೋಡ್ರಿ, ನೀವು ದೇವಲೋಕದ ಮಾತು ಹೇಳಿದ್ರಿ, ಆದ್ರೆ ದ್ರವ್ಯಲಂಗಿ ಮಹಾಮುನಿಗೆ ಭಾಷ್ಯದೊಳಗೆ ಆರಂಭ ತ್ಯಾಗ ಆಗಿದ್ರೂ ಕೂಡ ಅಲ್ಲಿ 4 ಹಿಂಸೆಗಳ ವಿದ್ಯಮಾನತೆ ಇದೆ. ಆತ್ಮನ ಅನುಭೂತಿ ಇಲ್ಲ. ನೋಡ್ರಿ, ಯಾವುದೇ ರೀತಿಯ ಕಥನ ಇದ್ರೂ, ಯಾವುದೇ ಅನುಯೋಗದ ಮುಖ್ಯತೆಯಿಂದ ಕಥನ ಇದ್ರೂ, ಧರ್ಮದ ಸಲುವಾಗಿ ವೀತರಾಗತೆ ಸಲುವಾಗಿನ ಅದು ಇದೆ ಒಂದು ಮಾತ. ಮತ್ತು ಎಲ್ಲದರೊಳಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದ, ಧರ್ಮ ತನ್ನಾತ್ಮನ ಆಶ್ರಯ ಮಾಡದ ವಿನಃ, ಆತ್ಮನ ಅನುಭೂತಿ ಆಗದ ವಿನಃ ಯಾವುದರಿಂದನೂ ಯಾವುದರಲ್ಲಿಯೂ ಸ್ವಲ್ಪ ಮಾತ್ರ ಕೂಡ ಆಗುವುದಿಲ್ಲ. ನಾವು ಬೇಕಾದಷ್ಟು ಪ್ರಯತ್ನ ಅನ್ಯದ ಮೂಲಕ ಮಾಡಿದರೂ ಕೂಡ ಆತ್ಮನನ್ನ ಬಿಟ್ಟ, ಗ್ರಂಥಾಧಾರದಿಂದ, ಶರೀರದ ಕ್ರಿಯೆಯ ಆಧಾರದಿಂದ, ಧನದ ಆಧಾರದಿಂದ, ವ್ರತಾದಿಗಳ ಆಧಾರ, ಅದೆಲ್ಲ ಭಿನ್ನ ದ್ರವ್ಯದ ಮಾತಾಯ್ತಾರಲ್ಲ. ಅದರ ಧರ್ಮ ಯಾರಿಗೆ ಆಗಬೇಕಾಗಿದೆ? ಆತ್ಮನಿಗಾಗಬೇಕಾಗಿದೆ, ಶರೀರಕ್ಕಲ್ಲ, ಮಂದಿರಕ್ಕಲ್ಲ. ಧರ್ಮ ಯಾರಿಗೆ ಆಗಬೇಕಾಗಿದೆ? ಧರ್ಮ ಅರ್ಥಾತ್ ಸುಖ, ಧರ್ಮ ಅರ್ಥಾತ್ ಮೋಕ್ಷ, ಧರ್ಮ ಅರ್ಥಾತ್ ಆತ್ಮನೊಳಗೆ ಉಳಿಯೋದು. ಅದಕ್ಕೆ ಯಾವುದೇ ಕಥನ ಇದ್ರೂ ಆರಂಭ ಹಿಂಸೆ ಇದ್ದಿರಲಿ. ಅರೆ ಮುನಿ ಆರಂಭದ ತ್ಯಾಗ ಮಾಡಿದಾರಲ್ಲ, ಆದ್ರೆ ಆ ನಿರಾರಂಭ ಹೇಳೋಕ್ಕಿಂತ ಮೊದಲ ಸ್ವಾಮಿ ಸಮಂತಭದ್ರಾಚಾರ್ಯ ದೇವಿಯನ್ನು ಹೇಳಿದ್ರು, ವಿಷಯ ಆಶಾ ವಶಾತೀತ. ಏನು ಅದ್ಭುತ ಶಬ್ದ ಪ್ರಯೋಗ ನಮ್ಮ ಆಚಾರ್ಯ ಬರುವಂಥದ್ದು. ವಿಷಯಾಶಾ ವಶ, ವಿಷಯಗಳ ಆಶೆಗೆ ಅವರ ವಶ ಆಗಲಿಲ್ಲ ಅಂದಮೇಲೆ ಅವರಿಗೆ ಆರಂಭ ಯಾವುದರದಿರೋದ? ಅಂದ್ರನ ಆರಂಭ ಶಬ್ದದ ಅರ್ಥ ಏನ? ಇಂದ್ರಿಯ ವಿಷಯದ ಕಡೆಗೆ ಜ್ಞಾನದ ಪ್ರವೃತ್ತಿ ಇದೆಯಲ್ಲ, ಸ್ಪಷ್ಟ ಆಯ್ತೇನೆ ಅಲ್ಲ? ಜ್ಞಾನದ ಪ್ರವೃತ್ತಿ ಇದೆಯಲ್ಲ, ಅದೇನಿದೆ ರೀ? ಹಿಂಸೆಯೇ ಆರಂಭ ಹಿಂಸೆ. ಆರಂಭ ಹಿಂಸೆಯ ತ್ಯಾಗ ಪೂರ್ವ ಇನ್ನೂ ಸ್ವಲ್ಪ ಸ್ಪಷ್ಟಪಡಿಸಿದರ 3 ಕಷಾಯ ಚೌಕಡಿಗಳಿಂದ ಯಾರು ಬಿಡುಗಡೆ ಹೊಂದಿದರೋ ಅಂಥ ನಿರ್ಗ್ರಂಥ ವೀತರಾಗಿ ಸಂತರಿಗೆನ ಸಾಧ್ಯ ಇದೆ. ಅನ್ಯಥಾ ಆರಂಭದ ತ್ಯಾಗ ಯಾರಿಗೂ ಲೋಕದೊಳಗೆ ಯಾವ ಕಾಲದಲ್ಲೇನೂ ಸಂಭವಿಸುವುದಿಲ್ಲ. ಅದಕ್ಕೆ ವಿಷಯಾಶ ವಶಾತೀತೋ ನಿರಾರಂಭೋ ಪರಿಗ್ರಹೋ. ಆರಂಭ ಇಲ್ಲ ಅಂದಮೇಲೆ ಪರಿಗ್ರಹ ಎಲ್ಲ. ಹಾಗಾದ್ರೆ ಪರಿಗ್ರಹ ಯಾವ್ದ? ಆರಂಭನ ಪರಿಗ್ರಹ ಇದೆ. ಆರಂಭನ ಪರಿಗ್ರಹ. ಆರಂಭ ಯಾವ್ದ? ವಿಷಯ ಆಶೆಗೆ ವಶ ಆದಂಥ ಪರಿಣಾಮ ಏನಿದೆ ಅದುವೇ ಆರಂಭ ಇದೆ. ಹೀಗೆ ಹೋಗ್ತಾರೆ, ಹಾಗೆ ಬಂದ ನಂತರ ಸ್ಪಷ್ಟ ಆಗ್ತದೆ. ಶಬ್ದಗಳದ್ದ ಕ್ರಮ ಹೀಗೆ ಹೋಗ್ತಿದೆ. ಕ್ರಮದಿಂದ ವಿಷಯಗಳ ಆಶೆಯಿಂದ ಅತೀತ ಯಾರದಾರೋ ಅವರಿಗೆ ಆಶಯ ಅವರ ಸಮೀಪ ಸುಳಿಯೋದಿಲ್ಲ. ಆ ಪ್ರಕಾರ ಅತೀತ ಅಂದ್ರೆ ಏನು? ಯಾವುದು ಧ್ರುವ ಚೈತನ್ಯ ಏಕ 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 ಪ್ರಕಾರದ ಆತ್ಮ ಇದ್ದಾನೋ ಆ ಆತ್ಮನಲ್ಲಿ ಅನುರಕ್ತ ಇದ್ದಾರೆ, ಆಸಕ್ತ ಇದ್ದಾರೆ, ಸಂಪೂರ್ಣ ರೂಪದಿಂದ ಉದ್ಯಮಶೀಲ ಇದ್ದಾರೆ. ಅಂದ ಮೇಲೆ ಅವರ ಉಪಯೋಗ ಆ ವಿಷಯಗಳ ಯಾವ ಮಾಧ್ಯಮ ಇದೆಯಲ್ಲ ಆ ಇಂದ್ರಿಯಗಳ ಕಡೆಗೆ ಹೋಗೋದನ್ನೇ ಇಲ್ಲ. ಮುನಿ ಜೀವನ ಇಷ್ಟು ಧನ್ಯ ಧನ್ಯ ಇದೆ ಅಂಥೇಳನ ಜ್ಞಾನಿ ಪುರುಷರ
ಅವರಿಗೆ ಸಂಚರಿಸುವ ಸಿದ್ಧ. ಮಧ್ಯಲೋಕದಲ್ಲಿದ್ದಾರೆ, ದೇಹದಲ್ಲಿದ್ದರೂ ದೇಹಾತೀತ. ಒಂದೊಂದು ಮುನಿ ಭಕ್ತಿಯ ಭಜನೆಯೊಳಗಿನ ಶಬ್ದದ ಆಳದೊಳಗೆ ಇಳಿದರ ಈ ಲೋಕೆಲ್ಲ ಅಭಾವಾಗಿ ಹೋಗ್ತಿದ್ದಾರೆ. ಮರೆಯುವ ಮಾತಲ್ಲ, ಅಭಾವಾಗಿ ಹೋಗ್ತಿದೆ. ಭಾವದಿಗಂಬರ ಮುನಿಗಳ ಕಂಡರೆ ವಿಶ್ವವು ನಶ್ವರವೆನಿಸುವುದು. ಶಾಶ್ವತ ಸುಖದ ಪ್ರಜ್ಞೆಯು ಮೂಡಿ, ಶಾಶ್ವತ ಸುಖದ ಪ್ರಜ್ಞೆಯು ಮೂಡಿ, ಆತ್ಮನ ದರ್ಶನವಾಗುವುದು. ನಿಜ ಆತ್ಮನ ಅನುಭವವಾಗುವುದು. ಭಾವದಿಗಂಬರ ಮುನಿಗಳ ಕಂಡರೆ, ಕಾಣುವ ಮಾತಿದ್ದಾರೆ. ಎಲ್ಲಿ ಕಾಣುವುದ? ಎಲ್ಲಿ? ಹೊರಗ. ಭಾವದಿಗಂಬರ ಮುನಿ ಹೊರಗದಾರೆ. ಅರೇ, ಆಗಮದಲ್ಲಿ ಭಾವದಿಗಂಬರ ಮುನಿಯ ಸ್ವರೂಪ ಏನು ಹೇಳಿದೆ, ಆ ಸ್ವರೂಪ ಕೂಡ ನಿನಗ ತಿಳಿದು ಬಂತು, ಕಾಣಿಸ್ತು ಅಂತಂದ್ರೆ ನಿನ್ನ ಬುದ್ಧಿಯೊಳಗೆ ನೋಡುವ ಮಾತಿದೆ, ನಿನ್ನ ಜ್ಞಾನದೊಳಗೆ ನೋಡುವ ಮಾತಿದೆ, ಜ್ಞಾನದಿಂದ ಕಾಣುವ ಮಾತು ಇದೆ. ಜ್ಞಾನದಿಂದ ಕಾಣಿಸ್ತಿದೆ ಅನ್ನೋ ವಸ್ತು ಇರೋದರಿಂದ ಕಾಣಿಸ್ತಿದೆ ರೀ. ಇದು ಕಾಣಿಸ್ತಾ ಇದೆ ಅಲ್ಲ, ಇದು ವಸ್ತು ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ, ನನ್ನಲ್ಲೇ ನೋಡುವ ಶಕ್ತಿ ಇದೆ ಅಂತ ಕಾಣಿಸ್ತಾ. ಹಾಗಾದ್ರೆ ಇಲ್ಲಿ ಅದೇ ಇದೆ. ಅವರ ಲೋಕದೊಳಗೂ ವಿಪುಲ ಸಂಖ್ಯೆಯಲ್ಲಿ ಇದ್ರೂ ಕೂಡ ನೋಡುವ ಜ್ಞಾನ ನಿನ್ನಲ್ಲೇ ಇಲ್ದಿದ್ರ ನಿನಗೆ ವಿಶ್ವ ನಶ್ವರ ಅನ್ನಿಸೋದ ಸಾಧ್ಯ ಇಲ್ಲ. ಬರೀ ಭಾವದಿಗಂಬರ ಮುನಿಗಳನ್ನ ನೀನು ನೋಡಿದಿ ಅಂತಂದ್ರೆ ಇಡೀ ವಿಶ್ವ ನಿನಗೆ ನಶ್ವರವಾಗಿ ಕಾಣಿಸ್ತಿದೆ. ಮತ್ತು ಅವರ ಉಪದೇಶ, ಅವರ ವಚನ ನವಿಬೋದಿ ಅಪ್ಪ ಮತ್ತೋ ಕೇಳಿದೆವು, ಹೇಳಿದೆವು. ಅದು ನಮ್ಗೆ ವಿಶ್ವ ನಶ್ವರ ಯಾಕೆ ಅನ್ನಿಸಲಿಲ್ಲ? ಯಾಕೆ ಅನ್ನಿಸಲಿಲ್ಲ? ಅನಿಸಿದೇನ ಅಂಥೇಳಿನ ಜಿನವಾಣಿಯ ಶಬ್ದ ತಿಳಿದ್ರೂ ಕೂಡ ನಮಗೆ ಶಬ್ದದ ಮರ್ಮ ತಿಳಿದಿಲ್ಲ. ಮರ್ಮ ತಿಳಿದ ನಂತರ ವಿಶ್ವದೊಳಗೆ ಎಲ್ಲಾದರೂ ರಸ ಸಾರ ಕಾಣಿಸ್ತು ಅಂತಂದ್ರೆ ನಮಗೆ ತಿಳಿದೇ ಇಲ್ಲ. ವಿಷಯಗಳು ಕೂಡ ರುಚಿಸುವುದಿಲ್ಲ. ಯಾವಾಗ ಹೇಗೆ ಹೇಗೆ ಉತ್ತಮ ತತ್ವವು ನಿಜಾನುಭವದೊಳಗೆ. ನಿಜಾನುಭವ ಅಂತಂದ್ರ ಅಲ್ಲಿ ಅತೀಂದ್ರಿಯ ಆನಂದಮಯ ಸ್ವರೂಪಿ ಆತ್ಮನದೇ ಅನುಭವ ಅಂತೇಳಿ ತಿಳಿಬೇಡ್ರಿ. ಆದ್ರೆ ಉತ್ತಮ ತತ್ವ ಒಂದು ವೇಳೆ ತನ್ನ ನಿಜ ಜ್ಞಾನದೊಳಗೆ ತಿಳಿದು ಬಂತು ಅಂತ ಸುಲಭ ರಮ್ಯ ವಿಷಯಗಳು ನಿಜಾನುಭವದೊಳಗೆ ಬಂದರೆ ಅಂಥೇಳಿ ಹೇಳಿದ್ರೆ ಮುನಿರಾಜರಿಗೆ ಸುಲಭ ರಮ್ಯ ವಿಷಯ ಏನಿರ್ತಾವ್ರಿ? ಅವರಿಗೆ ಹೇಳಿಲ್ಲ. ನಿನಗೆ ತಿಳಿತು ಅಂತಂದ್ರೆ ಏನ? ಹೇಗೆ ಹೇಗೆ ಉತ್ತಮ ತತ್ವವು ನಿಜಾನುಭವದೊಳಗೆ. ಆ ಉತ್ತಮ ತತ್ವ ನಿನ್ನ ಜ್ಞಾನದೊಳಗೆ ಎಷ್ಟು ಹೇಗೆ ತಿಳಿದು ಬರ್ತಿದೆಯಲ್ಲ, ಹಾಗೆ ಹಾಗೆ ಸುಲಭ ರಮ್ಯ ವಿಷಯ. ರಮ್ಯ ವಿಷಯ ಯಾರಿಗದವು? ಯಾರು ಸಂಸಾರದಲ್ಲಿ ಇದ್ದಾರೆ, ಶರೀರ ಭೋಗಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾರೆ, ಅವ್ರ ಮಾತಿದೆ. ಮುನಿಗಳಿಗೇನು ವಿಷಯ ಇರೋದನ್ನೇ ಇಲ್ಲ. ಸುಲಭ ರಮ್ಯ ವಿಷಯಗಳು ಕೂಡ ರುಚಿಸುವುದಿಲ್ಲ. ಅವ್ರಿಗೆ ಯಾವ ವಿಷಯ ಇರ್ತಾವ್ರಿಪ್ಪ? ಯಾರ ಸಲುವಾಗಿದೆ ಕಥನ? ಎಲ್ಲ ಕಥನ ಯಾರ ಸಲುವಾಗಿದೆ? ಸುಖಾಭಿಲಾಷಿಯ ಸಲುವಾಗಿದೆ. ಆಗಮದ ಶಬ್ದ ನಿಮಗೆ ಬೇಕಾಯಿತು ಅಂತಂದ್ರೆ ಸಂಯುಕ್ತ ಸನ್ಮುಖ ಮಿಥ್ಯಾದೃಷ್ಟಿಯ ಸಲುವಾಗಿದೆ. ಯಾರ್ದ ಕಥನ? ಸಮ್ಯಕ್ ದೃಷ್ಟಿಯ ಕಥನ, ಮುನಿರಾಜರ ಕಥನ, ಅರ್ಹಂತರ ಕಥನ, ಸಿದ್ಧರ ಕಥನ, ಲೋಕದ ಕಥನ. ಯಾರ ಸಲುವಾಗಿದೆ? ಯಾರ ಸಮ್ಯಕ್ತ್ವದ ಸನ್ಮುಖ ಮಿಥ್ಯಾದೃಷ್ಟಿ ಅದರ, ಅದರ ಸಮ್ಯಕ್ತ್ವದ ಸನ್ಮುಖ ಅದರ. ಏನು ಹೇಳಿದ್ರು? ಟೋಡರ ಮಲ್ಲರ ಅಲ್ಲಿ ಇದೇ ಭವದಲ್ಲಿ, ತಪ್ಪಿದ್ರ ಮುಂದಿನ ಭವದಲ್ಲಿ, ಅದು ತಪ್ಪಿದ್ರೆ ಅದರ ಮುಂದಿನ ಭವದೊಳಗೆ ನಿಯಮದಿಂದ ಆತ್ಮನ ಅನುಭೂತಿ ಆಗ್ತಿದೆಯಲ್ಲ, ಅವ್ರನ್ನೇನಂತಾರೋ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ನಿಯಮದಿಂದ ಆಗ್ತಿದೆ ಇದೇ ಭವದೊಳಗೆ, ತಪ್ಪಿದ್ರೆ ಮುಂದಿನ ಭವದೊಳಗೆ.
ನೀರು ಬಾಲ್ಡಿ ನೀರು ಬಿಟ್ಟಿದ್ದೇವ್ರಿ, ಅದು ಹಿಂಗೆ ಒಂಕೈತ್ರಿ, ಈಗ ತೊಗೊಂಡೇ ಬಿಡ್ತಾನ ನಾವು ನೀರು. ಬಾಲ್ಡಿ ಇರ್ತೈತಿ ನೀರಾಗಿ ಬಿಟ್ಟಿದ್ದಾನ, ಮತ್ತು ಅದು ಒಂಕ್ ಆಗೈತ್ರಿ, ಬರೀ ನೀರು ಬರೋದು ಅಷ್ಟೇ. ಬಾವಿಯೊಳಗೆ ಬಿಟ್ಟದ್ದಿದೆ ದಾರ ಹಗ್ಗ ಕಟ್ಟಿ. ನಾವು ಯಾರು ಧರ್ಮದ ಶ್ರವಣಕ್ಕೆ ಯೋಗ್ಯ. ನಾವು ನಿಂತಹ ಸ್ಥಾನವನ್ನು, ನಮ್ಮ ಅಂತರಂಗದ ಭೂಮಿಕೆಯನ್ನು ನಾವು ಅವಲೋಕನೆ ಮಾಡದೆ ಹೋದರೆ ನಾವು ಆ ಸ್ಥಾನದಿಂದ ಮೇಲೆ ಬರೋದು ಸಾಧ್ಯ ಇಲ್ಲ. ನಮ್ಮ ಭೂಮಿಕೆಯೊಳಗೆ ಪರಿವರ್ತನೆ ಆಗೋದನ್ನು ಸಾಧ್ಯ. ಒಳಗೆ ಹೇಗಿದ್ದೇವೆ ಆ ಕಡೆ ನೋಡಿದ್ದನ್ನು ಹೊರಗೆ ಏನೇನೋ ರೂಢಿಸಿಕೊಳ್ಳುತ್ತಾ ಇದ್ದೇವ್ರಿ, ಕಲಿತುಕೊಳ್ಳುತ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ, ಮಾಡುವ ಚೇಷ್ಟೆ ಮಾಡ್ತಾ. ಅದರ ಒಳಗಿಂದ ನಾನು ಎಲ್ಲಿ ನಿಂತಿದ್ದೇನೆ ಅಂಥೇಳಿ ನಾನು ಯಾರನ್ನೋದು ಮೊದಲು ಬೇಕ್ರೆ. ನಾನು ಯಾರನ್ನೋದಕ್ಕೂ ಉತ್ತರ ಸಿಗೋದಕ್ಕೆ ಭವಗಳ ಹೋಗ್ಲಿರಿ. ಆದ್ರೆ ನಾನು ಯಾರನ್ನೋದಕ್ಕೆ ಸಮರ್ಪಕ ಉತ್ತರ ಬೇಕ್ರಿ. ಆಗಮದ ಉತ್ತರ ಅದರೊಳಗೆ ಯಾವ ಬಲನೂ ಇಲ್ರಿ. ಒಂದು ಸ್ವಲ್ಪ ಗಾಳಿ ಬಿಟ್ಟರೆ ಹಾರಿ ಹೋಗ್ಬಿಡ್ತಿದೆ. ಅದು ಏನು ಗಾಳಿ? ಅಶುಭದ ಉದಯ ರೂಪದ ಗಾಳಿ, ಕರ್ಮದ ಉದಯ ರೂಪದ ಗಾಳಿಯಿಂದ ಹಾರಿ ಹೋಗುವಂಥ ಆ ಶಬ್ದದೊಳಗೆ ಏನಿರುತ್ತೆ ಉತ್ತರ ಬೇಕು. ಏನ ನಾನು ಯಾರನ್ನೋ ಅದರದ್ದು ಉತ್ತರ ಬೇಕು. ಎಂಥ ಉತ್ತರ? ಸಮರ್ಪಕ ಉತ್ತರ. ನಾನು ಯಾರು? ಮೊದಲ ಜ್ಞಾನದೊಳಗ ಈ ಪ್ರಶ್ನೆ ಯಾರಲ್ಲೇ ಉತ್ಪನ್ನ ಆಗಿದೆಯೋ, ಅರೆ ನಮಗೆ ಉತ್ತರ ತಯಾರಿದೆ ರೀ, ಆದ್ರೆ ಅದು ನಮ್ಮದಲ್ಲ, ಅದು ಅವ್ರದ್ದಿದೆ ರೀ. ಅವರು ಹೇಳಿದ್ದ ಇದೆ, ಜ್ಞಾನಿಗಳು ಹೇಳಿದ್ದ ಇದೆ, ಅನಂತ ಜ್ಞಾನಿಗಳು ಅದನ್ನೇ ಹೇಳಿದರು. ಸತ್ಯ ಇದ್ದನು ಅದನ್ನು ನಿನ್ನ ಉತ್ತರ ಅಲ್ಲ. ಅನಂತ ಜ್ಞಾನಿಗಳ ಯಾವ ಅಭಿಪ್ರಾಯ ಇದೆಯೋ ಆ ಅಭಿಪ್ರಾಯವನ್ನ ನಾನು ಬಹಿರ್ಮುಖ ಜ್ಞಾನದೊಳಗೆ ಎಷ್ಟೂ ಗಟ್ಟಿಯಾಗಿ ಹಿಡ್ಕೊಂಡ್ರೂ ಕೂಡ ಆ ಬಹಿರ್ಮುಖ ಜ್ಞಾನನ ಕ್ಷಣಿಕಿದಿರಲ್ಲ, ಅದನ್ನ ಎಷ್ಟು ಗಟ್ಟಿ ಹಿಡ್ಕೊಂಡಿದ್ದೇನೋ ಅನ್ನೋದಕ್ಕೆ ಏನು ಅರ್ಥ ಇರೋದಿಲ್ರಿ. ಅದುವೇ ಕ್ಷಣಿಕ ಇದೆ. ಅಂಚಳನ ಒಂದು ಮಾತು ಲಕ್ಷ್ಯದೊಳಗಿಟ್ಕೊಳ್ಳೋದ, ಪುಣ್ಯದ ಉದಯ ಯಾವ ಪ್ರಕಾರ ಕ್ಷಣಿಕ ಇದೆಯೋ ಅದೇ ಪ್ರಕಾರ ಕ್ಷಯೋಕ್ಷಮ ಜ್ಞಾನದ ಅವಸ್ಥೆ. ಪುಣ್ಯದ ಉದಯ ಅಂತಂದ್ರೆ ಅದು ಧನ ಶರೀರಕ್ಕೆ ಸಂಬಂಧಿಸಿದ ಹಾಗೇನೂ ಇರಬಹುದು, ದೇವಗುರುವಿಗೆ ಸಂಬಂಧಿಸಿದ ಹಾಗೇನೂ ಇರಬಹುದು. ಕ್ಷಣಿಕ ಇದೆ ಅದು ಶಾಶ್ವತ ನಮಗೆ ಆಶ್ರಯ ಕೊಡುವಂಥದ್ದು ಇಲ್ಲ. ಅದೇ ಪ್ರಕಾರ ಕ್ಷಯೋಕ್ಷಮ ಜ್ಞಾನದ ಸ್ಥಿತಿ ಇದೆ. ಅದಕ್ಕೆ ಯಾವುದನ್ನು ತಗೊಂಡು ನಾವು ಎಷ್ಟು ಮೆರೆಯೋದ್ರೆ, ಪುಣ್ಯವನ್ನ ಏನು ಕ್ಷಯೋಕ್ಷಮ ಜ್ಞಾನವನ್ನ, ಯಾವುದರಿಂದನೂ ನಮ್ಮ ಕಾರ್ಯ ಆಗೋ ಸಾಧ್ಯ. ಕಾರ್ಯ ಅವು ಎರಡು ಇದ್ದಾಗನ ಆಗ್ತಿದೆ ರೀ, ಅವು ಎರಡು ಇದ್ದಾಗನ ಆಗ್ತಿದೆ. ಆದರೆ ತಾನು ಮಾಡಿದ್ರೆ ಆಗ್ತಿದೆ. ಅವು ಎರಡು ಇದ್ದು ಮಾತ್ರಕ್ಕಾಗುವುದಿಲ್ಲ. ಪುಣ್ಯದ ಉದಯ ಬಹಳ ಜೀವರುಗಳಿಗಿದೆ, ಕ್ಷಯೋಕ್ಷಮ ಜ್ಞಾನನೂ ಬಹಳಷ್ಟು ಜೀವರುಗಳಿಗಿದೆ. ಅದು ಒಂದು ಪ್ರಕಾರದ ಪುಣ್ಯನಲ್ಲ. ಪುಣ್ಯ ಅರ್ಥಾತ್ ಅನುಕೂಲ. ಕ್ಷಯೋಕ್ಷಮ ಜ್ಞಾನ ಕೂಡ ಪುಣ್ಯದ ಉದಯದಿಂದ ಅಂತೇಳಿ ತಾವು ಹೇಳಿದರೆ, ಘಾತಿ ಕರ್ಮದ ಎಲ್ಲ ಪ್ರಕೃತಿ ಪಾಪರೂಪದವ್ರಲ್ಲ. ಹಾಗಾದ್ರೆ ಅವು ಸರ್ವಘಾತಿ ಸ್ಪರ್ಧಕಗಳದ ಮಾತ್ರ ಕಮ್ಮಿ ಆಯಿತು ಅಂತಂದ್ರೆ ಅದಕ್ಕೆ ನಾವು ಪುಣ್ಯದ ಉದಯ ಅಂದುಕೊಳ್ಳೋನಲ್ಲ. ಅದಕ್ಕೇನಿದೆ ದೇಶಘಾತಿ ಸ್ಪರ್ಧಕದವ್ರೆ, ಅವುಗಳದ್ದೇನು ವಿಶೇಷತೆ ಇಲ್ಲ. ಆದರೆ ಒಂದು ಮಾತು ಏನು ಹೇಳ್ತು, ಬಲವಾಗಿ ನಂಬಬೇಕಾದದ್ದು ಪುಣ್ಯದ ಉದಯ ಯಾವ ಪ್ರಕಾರ ಕ್ಷಣಿಕ ಇದೆಯೋ ಅದೇ ಪ್ರಕಾರ ಕ್ಷಯೋಕ್ಷಮ ಜ್ಞಾನದ ಸ್ಥಿತಿ. ಆದ್ರೆ ದೇವಶಾಸ್ತ್ರ ಗುರುವಿನ ಸಂಯೋಗ ರೂಪದ ಪುಣ್ಯ ಒಂದು ವೇಳೆ ನಮ್ಮ ಸತ್ತಾದೊಳಗೆ ಇರಲಿಲ್ಲ, ಆ ದೇವಶಾಸ್ತ್ರ ಗುರುವಿನ ಯಥಾರ್ಥತೆಯನ್ನು ತಿಳ್ಕೊಳ್ಳುವಂಥ ಕ್ಷಯೋಕ್ಷಮ ನಮ್ಮ ಜ್ಞಾನದ್ದು ಇರಲಿಲ್ಲ. ಇನ್ನು ಆ ಯಥಾರ್ಥ ದೇವಶಾಸ್ತ್ರಗಳ
ದೇವಶಾಸ್ತ್ರ ಗುರುವಿನ ಮೂಲಕ ಒಂದೇ ಒಂದು ಸಾರಭೂತ ತತ್ವ ಇದೆ, ಅದು ಶುದ್ಧ. ಅದನ್ನು ತಿಳ್ಕೊಳ್ಳುವಂಥ ಕ್ಷಯೋಕ್ಷಮ ಇರಲಿಲ್ಲ ಅಂತಂದ್ರೆ ಕಾರ್ಯ ಆಗೋದನೇ ಇಲ್ಲ. ಇನ್ನು ಅವೆಲ್ಲ ಇದ್ದ ನಂತರ ಕೂಡ ಕಾರ್ಯ ತಾನು ಮಾಡಿದರೆ ಆಗ್ತಿದೆ, ಅನ್ಯಥಾ ಆಗುತ್ತಿಲ್ಲ ಅಂಥೇಳಿನ ಲಕ್ಷ್ಯ ಹರಿಸುವಂಥ ಮಾತು ಅಲ್ಲೇನ ಹೇಳಿತ್ತಲ್ಲ, ಏನ ಧರ್ಮದ ಶ್ರವಣವು ದುರ್ಲಭವಿದೆ, ಆ ಮಾತು ಹೇಳಿತ್ತಲ್ಲ ರತ್ನಕರಂಡ ಶ್ರಾವಕಾಚಾರದ. ಸಮ್ಯಕ್ತ್ವವು ಬಿಟ್ಟು ಹೋದ ಮೇಲೆ ಅದು ನಿಜವಾಗಿ ಬಹಳ ಅರಿಯೋದ್ರೆ ತಿಕ್ಕೋದು, ಒರೆಗಲ್ಲಿನ ಮೇಲೆ ತಿಕ್ಕೋದು, ಜ್ಞಾನರೂಪದ ಒರೆಗಲ್ಲಿನ ಮೇಲೆ. ಸಮ್ಯಕ್ತ್ವವು ಬಿಟ್ಟು ಹೋದ ನಂತರ ಏನು ಹೇಳಿದ್ರು, ಅಸಂಖ್ಯ ಭವಗಳು ಕಳೆದ್ರೂ ಸಮ್ಯಕ ಬುದ್ಧಿ ಉತ್ಪನ್ನ ಆಗೋದಿಲ್ಲ. ಸಮ್ಯಕ ಬುದ್ಧಿಯ ಉತ್ಪನ್ನ ಆಗೋದಿಲ್ಲ ಇಷ್ಟ ಹೇಳಿ ಬಿಡ್ಲಿಲ್ಲ ಅವರು. ಮುಂದೇನು ಹೇಳಿದ್ರಿ, ಆಮೇಲೆ ಕುದೇವ ಕುಗುರುವಿನ ಉಪಾಸನೆ, ದುಷ್ಟ ಮಂತ್ರ ತಂತ್ರ, ಅದೇ ತಾಯ್ತಾ ಲಿಂಬೆಯ ಹಣ್ಣ, ಎಷ್ಟು ತುಚ್ಛ ಕಾರ್ಯ ಇದೆ ಅಂಥೇಳಿ ಹೇಳಿದ್ರು. ಯಾವುದರ ಸಲುವಾಗಿ? ಪಂಚೇಂದ್ರಿಯ ವಿಷಯದ ಇಚ್ಛೆಯಿಂದ ಮಾಡ್ತಾರ್ರಿಪ್ಪ ರತ್ನಕರಂಡ ಶ್ರಾವಕಾಚಾರ. ನಿಜವಾಗನ ಮಹಾನ್ ಉಪಲಬ್ಧಿ ಇದೆ ರೀ, ಮಹಾನ್ ಉಪಲಬ್ಧಿ. ಪಂಡಿತ್ ಸದಾ ಸುಖದಾಸನ ಉಪಕಾರ ಎಷ್ಟೇ ತಿಳಿದರ. ಸಮ್ಯಕ ಬುದ್ಧಿಯಲ್ಲಿ ಇಲ್ಲ, ಅಲ್ಲಿ ಇದು ಇರ್ತಿದೆ ರೀ. ಕುದೇವನ ಉಪಾಸನೆ, ಕುಗುರುವಿನ ಉಪಾಸನೆ, ಆರಾಧನೆ. ಆಮೇಲೆ ಅದು ಇದ್ದ ನಂತರ ದುಷ್ಟ ಮಂತ್ರ ತಂತ್ರ, ಪಂಚೇಂದ್ರಿಯ ವಿಷಯಗಳ ಇಚ್ಛೆ. ಅರೆ ಎರಡೇ ಅದಾವ್ರಿ, ಒಂದು ಆತ್ಮನ ಸುಖ, ಒಂದು ಇಂದ್ರಿಯ ಸುಖ. ಸುಖ ಅಂತೂ ಜೀವನಿಗೆ ಬೇಕಾಗಿದೆ. ಹಾಗಾದ್ರೆ ನಿಜವಾದ ಸುಖ ಸ್ಥಾನದ ಒಂದು ಮಾತು ಬಿಟ್ಟು ಹೋಯಿತು ಅಂತಂದ್ರೆ ಉಳಿಯೋದು ಯಾವುದಿದೆ? ಆ ಇಂದ್ರಿಯ ಸುಖ. ಅದಕ್ಕೆಲ್ಲ ಇವು ದುಷ್ಟ ಮಂತ್ರ ತಂತ್ರ ಕುಣಲತರಿ ವಿಚಾರವ ಕೇಳಬೇಕು. ಯಾರಿಗೆ ರೀ ಅವರೇನು ಮಂತ್ರಿಸಿ ಕೊಡ್ತಾರ? ತಾಯಿತ ದಾರ, ಅರೆ ದಾರದಿಂದ ಏನಾಗೋದು? ಆದರೆ ನಿನ್ನ ಬುದ್ಧಿ ರೂಪದ ದಾರ ಸೂಜಿ ಇಲ್ಲದ ಕಳೆದು ಹೋಗ್ತಿದೆ ಪ್ರಭು. ಆ ದಾರದೇನು ಉಪಯೋಗ? ಅಸಂಖ್ಯ ಭವಗಳಲ್ಲೇ ಸಮ್ಯಕ ಬುದ್ಧಿ ಉತ್ಪನ್ನ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದಕ್ಕೆ ಕಾರಣ ಕೊಟ್ಟರೆ ಕುದೇವಾದಿಗಳ ಉಪಾಸನೆ, ಆಮೇಲೆ ದುಷ್ಟ ಮಂತ್ರ ತಂತ್ರ. ಆದರೆ ಏನೇ ಮಾಡಿದರನು ಕೂಡ ಮತ್ತೆ ಸಿದ್ಧಾಂತ ಹೇಳ್ತಾರೆ. ಮತ್ತೊಮ್ಮೆ ಹೋಗಿ ನೋಡ್ರಿ ಗ್ರಂಥದೊಳಗಿನ ಶಬ್ದ. ಮತ್ತು ಸಿದ್ಧಾಂತ ಏನು ಹೇಳ್ತಾರೋ, ಹೀನ ಪುಣ್ಯನಿಗೆ ಈ ನೀಚ ಕಾರ್ಯದಿಂದ ಏನು ಬೇಕಾಗಿದೆ ಅದು ಸಿಕ್ಕೋದನ್ನೇ ಇಲ್ಲ. ಮತ್ತು ಅವನು ಯಾವ ಧರ್ಮದ ಉಪಾಸಕದನೋ ಅವನಿಗೆ ಇಚ್ಛೆ ಇಲ್ಲದನೇ ಎಲ್ಲ ಬರಲಿಲ್ಲ. ಸುದರ್ಶನನ ಕಥೆ ಒಳಗೆ ಖಡ್ಗ ಏನಾಯಿತು? ಹೂವಿನ ಮಾಲೆ ಆಯಿತು. ಶಿಲಾಸ್ತಂಭ ಏನಾಯಿತು? ವಧೆ ಏನದು ಪಾಶದ ಸ್ತಂಭ ಏನಾಯಿತು? ಸುಂದರವಾದಂಥ ಸಿಂಹಾಸನ. ಏನು ಮಾಡಿದ್ರು? ಕುಗುರುವಿನ ಉಪಾಸನೆ. ಸೀತಾದೇವಿ, ಅಂಜನಾದೇವಿ, ಅತ್ತೆ ಯಾವ್ಯಾವ ಪ್ರಕಾರದ ಶಬ್ದ ಪ್ರಯೋಗ ಮಾಡ್ಯಾಳ ಅಂಜನಿಗೆ, ತಂದೆ ಯಾವ ಪ್ರಕಾರದ ಶಬ್ದ ಪ್ರಯೋಗ ಮಾಡಿದ. ಅವಾಗ ಏನು ಮಾಡಿದಳಕ್ಕೆ? ದುಃಖಿ ಆಗಲಿಲ್ಲ, ಹೀಗೆ ಮಾತಿಲ್ಲ. ರಾಗದ್ವೇಷ ರೂಪದ ಪರಿಣಾಮ ಆಗಲಿಲ್ಲ, ಹೀಗೆ ಮಾತಿಲ್ಲ. ಆದ್ರೆ ವಸ್ತು ತತ್ವದ ಶ್ರದ್ಧೆಯನ್ನು ಬಿಟ್ಟುಕೊಡಲಿಲ್ಲ. ಪುರಾಣದಲ್ಲೇನೂ ಇದೆ, ಮೋಕ್ಷ ಮಾರ್ಗ ಪ್ರಕಾಶಕದಲ್ಲೇನೂ ಇದೆ. ಏನ? ಧರ್ಮದ ಉಪಾಸಕ ಜೀವನಿಗೆ ಯಥಾರ್ಥ ದೇವ ಅರ್ಹಂತ ದೇವನ ಉಪಾಸಕ ಜೀವನಿಗೆ ಆ ವ್ಯಂತರಾದಿಗಳ ಸಹಾಯ ಮಾಡಿದ್ದು ಕಂಡು ಬರ್ತಿದೆ. ಅವರನ್ನು ಪೂಜಿಸುವಂಥವರಿಗೆ ಯಾರಿಗೂ ಸಹಾಯ ಮಾಡಿದ ದೃಷ್ಟಾಂತ ಇಲ್ಲವೇ ಇಲ್ಲ.
ಅದರಿಂದ ಆಗ್ತಿದೆ ಶುದ್ಧಾತ್ಮನ ಘಾತ, ಮನುಷ್ಯ ಪರ್ಯಾಯದ ಘಾತ. ತನ್ನ ಭಗವಾನಾತ್ಮ ಅನಂತ ಕಾಲ ಸಂಸಾರದೊಳಗೆ ತಿರುಗುವ ಸಲುವಾಗಿ ಒಂದು ಸುಂದರವಾದಂಥ ಮಾರ್ಗ ನಿರ್ಮಾಣ ಕಠಿಣ ಇದೆ. ಹೊರಗಿನ ಆಶೆ ಎಲ್ರಿಗೂ ಇರ್ತಿದೆ, ಅದು ಅನಾದಿ ಅಭ್ಯಾಸ. ಅದು ಏನಿದೆ ಆರಂಭ ಹಿಂಸೆ. ಅದಕ್ಕೆ ಹೇಳಲಿಲ್ಲ ಆರಂಭ ಹಿಂಸೆ ಅಂಥೇಳಿ. ಅವು 3 ಯಾರು ಹೋಗಿದವ್ರಲ್ಲ ಅವರ ಆರಂಭ ಹಿಂಸೆ ತ್ಯಾಗ ಮಾಡೋದು ಇರ್ತಿದೆ, ನಾವು ಮಾಡೋದಿಲ್ಲ ಸುಧಾ ತಾಯಿ. ಮತ್ತೇನಿದೆ ರೀ ನೋಡ್ರಿ, ಶುಭ ಯಾರಲ್ಲಿ ಇಲ್ಲ ಅವರು ಶುಭದ ತ್ಯಾಗ ಯಾಕೆ ಮಾಡೋದ್ರಿ ಪ್ರಭು? ಶುಭ ಯಾರಲ್ಲೇ ಇಲ್ಲ ಅವರು ಶುಭದ ತ್ಯಾಗ ಮಾಡೋದಿದೆ. ಏನಿದೆ ಹೇಳ್ರಿ, ಜನಾಗಮದ ಕಥನದ ಉಚ್ಚತೆ ಎಷ್ಟಿದೆ. ಪುಣ್ಯದಿಂದ ಕೇಳಕ್ಕೆ ಸಿಕ್ಕಿತ್ತು, ಓದಕ್ಕೆ ಸಿಕ್ಕಿತ್ತು ಅಂತಂದ್ರೆ ಏನಾದರೂ ಕಾರ್ಯ ಆಗಬಹುದು ಅಥವಾ ಆಗಿದೆ ಅನ್ನೋ ಭ್ರಮೆಯನ್ನು ಮೊದಲು ಬಿಟ್ಟು ಬಿಡ್ಬೇಕ್ರಿ. ಕಾರ್ಯ ಮಾಡುವ ಅವಕಾಶ ಹೋಗ್ತಿದೆ ಕೈಯೊಳಗಿಂದ. ಅಹಂಕಾರ ಮತ್ತು ಅಭಿಮಾನ, ಅಹಂಕಾರ ಒಂದು ಸ್ವಲ್ಪ ಅಗಲಾಗ್ತಿದೆ ರೀ ಎದೆ. अगोदर संरंभ समारंभ शब्द येतात की आरंभाच्या अगोदर ಬರ್ತಾವ್ರಲ್ಲ, ते त्याचंच पोषण आहे. ಅದು ಪುರುಷ ತತ್ವಾರ್ಥ ಸೂತ್ರ ತೆಗಿರ್ಲಿ, ಅದು ಸೂತ್ರನೇ ಐತಿ. ಅದರ ಮೇಲಿನ ಟೀಕಾ ಗ್ರಂಥಗಳನ್ನು ತೆಗೆದು ಓದ್ರಿ. प्रतिक्रमण पाठ मध्ये आम्ही रोज म्हणतो संरंभ समारंभ आरंभ. ಅಭ್ಯಾಸ ಇಲ್ರಿ ಅನ್ನ, ಕಿಂಚಿತ ಮಾತ್ರನೂ ಇಲ್ರಿ. ಕಿಂಚಿತ ನಮ್ಮ 30 ವರ್ಷ ಅದು 40 ವರ್ಷ ಅದು ಗಣಿತ ಹೇಳ್ತೇವೆ, ಆದ್ರೆ ಕಿಂಚಿತ ಮಾತ್ರ ಕೂಡ ನಮಗೆ ಜನಶಾಸ್ತ್ರದ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡುವ ಜೀವ ಬೇರೆ. ಏನು ಸಾಮಾಯಿಕ ಪಾಠ ಹೇಳೋದಿದೆ, ಜಪ ಮಾಡೋದಿದೆ, ಪ್ರತಿಕ್ರಮಣ ಮಾಡೋದಿದೆ. ಯಾರ ಜೈನರನ್ನ ಮನುಷ್ಯರ ಯಾರ ಸುಲಕ್ಷಣ? ಜೀವರುಗಳ ಮಾಡೋದಿದೆ ಪ್ರಭು, ಜೀವರುಗಳ ಮಾಡೋದಿದೆ. ಜೈನರ ಮನುಷ್ಯರ ಇವೆಲ್ಲ ಏನ ಜೀವ ಮಾಡೋದಿದೆ. ಜಪ ಜೀವ ಮಾಡೋದಿದೆ, ಜಪದಿಂದ ಲಾಭ ಜೀವನಿಗಾಗೋದಿದೆ ಅಂಥೇಳನ ಹೇಳಿಲ್ಲ. ಸಮಕಿತವಿಲ್ಲದೆ ನಿನ್ನಯ ವ್ರತವು ಜಪತಪವೆಲ್ಲವೂ ಏನದವು ನಿಷ್ಫಲ. ಅಂದ್ರ ಅವುಗಳದ್ದು ಯಾವುದು ಫಲ ಹೇಳಿದ್ರಲ್ಲ ಆ ಫಲ ನಿನಗೆ ಸಿಕ್ಕೋದು. ಯಾಕ ಸಮಕಿತ ಇಲ್ಲ. ಮತ್ತೆ ಅದ ಸಿಗವಲ್ತಾದ್ರೂ ಬಿಡೋದಿಲ್ರಿ, ಹುಡ್ಕೋದನ್ನರಿ. ಅನ್ವೇಷಣೆ ನಿಂತಿತು ಅಂತಂದ್ರೆ ಕಾರ್ಯ ಯಾವಾಗ ಆಗುತ್ತೆ? ಕಾರ್ಯದ ಮೊದಲನೇ ಹಂತ ಅಂದ್ರೆ ಅಥವಾ ಗುಣ ಅಂದ್ರೆ ಅಥವಾ ಕೊನೆ ಅಂದ್ರೆ ಅನ್ವೇಷಣೆನೂ ಇದೆ ರೀ. ಅನ್ವೇಷಣೆ ಎಲ್ಲಿ? ತನ್ನಲ್ಲಿ. ಒಳಗೆ ಸಿಗೋದಿಲ್ಲ. ನಮಗೇನು ಬೇಕಾದ್ರೆ ಹೊರಗೆ ಏನೂ ಸಿಗೋ ಸಾಧ್ಯ ಇಲ್ಲ. ಸುಖ ಹೊರಗೆ ಸಿಗುವುದಿಲ್ಲ, ಜ್ಞಾನ ಹೊರಗೆ ಸಿಗುವುದಿಲ್ಲ, ಶ್ರದ್ಧಾ ಹೊರಗೆ ಸಿಗುವುದಿಲ್ಲ, ಶಾಂತಿ ಹೊರಗೆ ಸಿಗುವುದಿಲ್ಲ. ಹೊರಗೆ ಏನಿದೆ? ಏನೂ ಇಲ್ಲ. ಹೊರಗೆ ಎಲ್ಲಿ ಹುಡುಕೋದಿಲ್ಲ, ತನ್ನಲ್ಲೇ. ಅದರಲ್ಲಿ ಮತ್ತೆ ಆ ಭಾವಲಿಂಗಿ ಸಂತರ ಅರೆ ವಿಪುಲ ಲಕ್ಷಗಟ್ಲೆ ಅದರ್ರಿ ಸಮೋಸರಣದೊಳಗ. ಅದರಿಂದ ಏನಾಗೋದು? ಭಾವದಿಗಂಬರ ಮುನಿಗಳ ಕಂಡರೆ ಕಾಣುವ ಮಾತಿದೆ. ಎಲ್ಲಿ ಕಾಣುವುದು? ಜ್ಞಾನದೊಳಗ. ಅರೆ ಜ್ಞಾನದ ವಿಶೇಷತೆ ಇದೆ, ಕಾಣುವ ದರ್ಶನದ ವಿಶೇಷತೆ ಇದೆ. ದರ್ಶನ ರೂಪದ ಕಾರ್ಯ ಹೇಳಿದೆ ಅಂದ್ರೆ ಕಲಶದೊಳಗ ಕಾರ್ಯ ಮತ್ತು ಜ್ಞಾನದ ಸ್ವಭಾವ. ಜ್ಞಾನದೊಳಗ ಕಾರ್ಯ ಇಲ್ಲ, ಜ್ಞಾನದೊಳಗನ ಅರ್ಥಾತ್ ಉಪಯೋಗದನ ಒಂದು ವಿಭಾಗ ಇದೆ ದರ್ಶನ. ಅದರ ಕಾರ್ಯ ಯಾವುದು ಮಾಡುತ್ತಿದೆ ಅದ ದರ್ಶನ ಇದೆ, ಸಹಜ ಯಾವುದಿದೆ ಅದ ಜ್ಞಾನ ಇದೆ. ಕಾರ್ಯ ಪದೇ ಮಾಡೋದಿಲ್ಲ, ಒಮ್ಮೆ ಮಾಡೋದಿದೆ ರೀ. ಒಮ್ಮೆ ದರ್ಶನದೊಳಗ ಒಮ್ಮೆ ಕಾರ್ಯ ಆಗ್ತಿದೆ, ಒಂದೇ ಸಲ. ಅರೆ ಅನಂತ ಕಾಲದೊಳಗ ಒಂದು ಸಲ ಕಾರ್ಯ ಆಗಲಿಲ್ಲ. ಒಂದು ಸಲ ಕಾರ್ಯ ಆದ ನಂತರ
ಭವಿಷ್ಯದ ಅನಂತ ಅನಂತ ಕಾಲ ಯಾವ ಕಾರ್ಯ ಮಾಡಬೇಕಾದಂಥ ಪ್ರಮೇಯನ ಇಲ್ಲ, ಸಹಜ ಉಳಿದು ಬಿಡೋದಿದೆ. ಎಂಥ ಧರ್ಮ, ಎಂಥ ಮಾರ್ಗದೊಳಗೆ, ಎಂಥ ಕುಲದೊಳಗೆ ಜನ್ಮ ಆಗಿದೆ ನಮ್ಮದ್ರೆ, ಎಂಥ ಕುಲದೊಳಗೆ. ಏನೇನರೇ ಮಾಡಂಥೇಳಿ ಹೇಳುವ ಅವ ಧರ್ಮ ಅಲ್ರೇ. ಬಸ್ತಿ ಕಟ್ಟೋ ದೀಕ್ಷಾ ತಗೋ, ಅರೇ ಧರ್ಮ ಅಲ್ಲ. ಇನ್ನು ಉಳಿದದ್ದು ಮಂತ್ರ ತಂತ್ರ ತಾಯ್ತ ಏನದ ಆರಾಧನೆ, ದುಷ್ಟ ದೇವರ ಆರಾಧನೆ, ದುಷ್ಟ ಮಂತ್ರದ ಶಬ್ದ ಪ್ರಯೋಗ ಏನಿದೆ ರೀ, ಅವನ ಅಂತರಂಗದೊಳಗೆ ಎಷ್ಟು ನೋವಾಗಿದ್ದಿರಬಹುದು ನಮ್ಮ ಪ್ರವೃತ್ತಿಯನ್ನು ಕಂಡು. ನಮ್ದು ಅಂಥದ್ದನ್ನೇ ಇತ್ತಲ್ಲ, ಅಂಥದ್ದನ್ನೇ ಇತ್ತು, ಅನಾದಿಯಿಂದ ಇದೆ. ನಮ್ಮಂಥವ್ರ ಇದ್ರು ಅನ್ನೋದಕ್ಕಿಂತ ನಮ್ದು ಅಂಥದ್ದೇ ಪ್ರವೃತ್ತಿ ಇದೆ. ಎಂಥದ್ದ? ದುಷ್ಟ ಮಂತ್ರ, ದುಷ್ಟ ದೇವ, ಕೂದೇವ. ಏನು ಹೇಳಿದ್ರು ವಿನಯ ಪಾಠದೊಳಗೆ ಏನು ಬರ್ತಿದೆ? ರಾಗ ಸಹಿತ ಜಗಮೇರುಯೋ ವಿಲೇಸರಾಗಿ ದೇವ್. ನಾನು ರಾಗ ಸಹಿತ ಇದ್ದ ನಂತರ ಆ ಸಮೂಹ ಶರಣಾಧೀಶ ಕೂಡ ನನಗೆ ರಾಗರೂಪನ ಸರಾಗಿನ ಕಾಣಿಸ್ತಾರೆ. ಯಾಕಂದ್ರೆ ನನ್ನ ದೃಷ್ಟಿ ಅಂಥದ್ದಿದೆ, ದೃಷ್ಟಿಯೊಳಗಿದೆ ರೀ ಇರೋದೆಲ್ಲ, ಹೊರಗೇನಿಲ್ಲ. ಸುತ್ತಿದ್ದ ಎಲ್ಲಿ ರಾಗ ಸಹಿತನ ಸುತ್ತಿದ್ದೇನೆ, ಅಲ್ಲಿ ಹೋದೇನೆ, ಇಲ್ಲಿ ಹೋದ್ನಿ, ವಿದೇ ಕ್ಷೇತ್ರಕ್ಕೆ ಹೋದ್ನಿ, ಅಕೃತ್ರಿಮ ಜನಮಂದಿರಕ್ಕೆ ಹೋದ್ನಿ. ಆದ್ರೆ ಮತ್ತಲ್ಲಿ ನನಗೆ ರಾಗನ ಕಾಣಿಸ್ತಾರೆ, ರಾಗದ ಪೋಷಣೆ ಆಯ್ತು, ರಾಗವೇ ಉಳಿತಾರೆ. ನನ್ನಲ್ಲೇ ಸ್ವಯಂ ವೀತರಾಗತೆ, ಅರ್ಥಾತ್ ಜ್ಞಾತ ಸ್ವಭಾವದ ನಿರ್ಣಯ, ಅನುಭವ, ಶ್ರದ್ಧೆ, ವಿಶ್ವಾಸ, ಪ್ರತೀತಿ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ನನಗೆಲ್ಲವೂ ರಾಗರೂಪನ ಕಾಣುತ್ತೆ. ಒಂದೊಂದು ಮಾತಿನೊಳಗ, ಒಂದೊಂದು ಶಬ್ದದೊಳಗ ಮೊನ್ನೆ ಹೇಳಿದ ಪ್ರಕಾರ ದಿಕ್ಕು ಬದಲಾಗಿ ಹೋಗುವಂಥದ್ದು ಇದೆ ಜಿನಶಾಸನ. ಆದರೆ ನಾವು ಆ ಶಬ್ದದ, ಆ ಮಾತಿಂದ ಭಾವವನ್ನೇ ತಿಳ್ಕೊಳ್ಳೋದಿಲ್ಲ, ಆ ಭಾವದ ಕಡೆಗೆ ಹೋಗೋದಿಲ್ಲ. ಅದು ಬರೇ ಏನಿದೆ, ಇಂದ್ರಿಯ ವಿಷಯ ಇದೆ ರೀ, ಕರ್ಣೇಂದ್ರಿಯದ ವಿಷಯ. ಹೆಚ್ಚಂದ್ರೆ ಮನುಷ್ಯನ ವಿಷಯ ಆಗ್ತಿದೆ, ಒಂದು ಕ್ಷಣ ಹೊರಟು ಹೋಗ್ತಿದೆ. ಮುಂದೆ ಯಾವುದು ಉಳಿತಿದೆ? ಯಾವುದು ಉಳಿತಿದೆ? ನಮ್ದೇನಿದೆ ವಿಪರೀತ ಮನ್ನನೆ, ಅದುವೇ ಉಳಿತಿದೆ. ಸಮಸ್ತಾರಂಭದಿಂದ ಬಿಡುಗಡೆ ಹೊಂದಿ ಶರೀರ ಮೊದಲಾದವುಗಳಲ್ಲಿ ಮಮತೆಯ ಬುದ್ಧಿಯ ತ್ಯಾಗ ಮಾಡಿ ಪರ್ವದ ಮೊದಲನೇ ದಿವಸದ ಮಧ್ಯಾಹ್ನ ಕಾಲದಲ್ಲಿ ಉಪವಾಸವನ್ನು ಅಂಗೀಕಾರ ಮಾಡಬೇಕು. ಪರ್ವದ ಮೊದಲನೇ ದಿವಸ ಅರ್ಥಾತ್ ಅಷ್ಟಮಿಗಿಂತ ಮೊದಲನೇ ದಿವಸ ಸಪ್ತಮಿ ದಿವಸ, ಚತುರ್ದಶಿಗಿಂತ ಮೊದಲು ತ್ರಯೋದಶಿ ದಿವಸ. ಮಧ್ಯಾಹ್ನದ ಊಟ ಆಯಿತು ಅಂತಂದ್ರೆ ಉಪವಾಸದ ಅಂಗೀಕಾರ ಮಾಡ್ತಾರೆ. ತಿಳಿತಾ ಇದೆ? ಯಾವ ಉಪವಾಸ? ಎಂಥ ಉಪವಾಸ? ಅಂದ್ರನೇ ಇಲ್ಲಿ ತಿಳಿತು, ಮಧ್ಯಾಹ್ನದ ಊಟ ಆಯಿತು ಅಂತಂದ್ರೆ ಇವನ ಕಾರ್ಯ ಬೇರೆ ಏನಿಲ್ಲ, ಆತ್ಮ ಸಾಧನೆಯೊಳಗನ ಹೋಗೋದು. ಮುನಿರಾಜರ ಕಾರ್ಯ ಏನಿದೆ ರೀ? ಆಹಾರ ಆದ ನಂತರ ಸಾಮಾಯಿಕನೇ ಇದೆ, ಅವರ ಜೀವನನೇ ಏನಿದೆ ಏನಿದೆ ಅಲ್ಲಿ ಸಿಗ್ತಾ ಇಲ್ಲ. ಪೇಜ್ ಇದೆ, ಮುಚ್ಚಿಡ್ರಲ್ಲ, ಮತ್ತೆ ಅದನ್ನೇನು ಅಷ್ಟು ನೋಡೋದಿದೆ. ನೋಡ್ರಲ್ಲ, ಶ್ಲೋಕ ನಂಬರ್ ನೋಡಿದ್ರೆ ಅಂತಂದ್ರೆ ಮುಚ್ಚಿಟ್ಟು. ಉಪಯೋಗ ವಿಚಲಿತ ಮಾಡಬಾರ್ದು, ಆಗುವುದರಲ್ಲಿ ನಿಮಿತ್ತ ಆಗಬಾರ್ದು. ವಿಷಯದ ಸೂಕ್ಷ್ಮತೆಯನ್ನು ಬಿಟ್ಟುಕೊಡೋದ ಬಹಳ ಸುಲಭ ಇದೆ ರೀ, ಅದನ್ನು ಸೂಕ್ಷ್ಮಗೊಳಿಸೋದು ಬಹಳ ಕಠಿಣ ಇದೆ. ತಕ್ಷಣಕ್ಕೆ ಜಾರಿ ಎಲ್ಲಿ ಹೋಗ್ತಿದೆ ಅದು ಬರ್ತವ, ಎಷ್ಟು ಕೆಳಗೆ ಹೋಗ್ತಿದೆ, ಎಷ್ಟು ಕೆಳಗೆ, ಅದು ಎಲ್ಲಿರ್ತ ಅಲ್ಲೇ ಹೋಗ್ತಿದೆ. ಅದನ್ನು ಮೇಲ್ ತರೋದು ಬಹಳ ಕಠಿಣ, ಬಹಳ ಕಠಿಣ. ಏನು ಹೇಳ್ತಾ ಇದ್ದಾರೆ? ಪರ್ವದ ಮೊದಲನೇ ದಿವಸ. ಪರ್ವ ಎಷ್ಟದವು? ಸಪ್ತಮಿ ಪರ್ವ ಇಲ್ಲ, ಪರ್ವ ಅಷ್ಟಮಿನೇ ಇದೆ ರೀ, ಪರ್ವ ಚತುರ್ದಶಿನೇ ಇದೆ. ತಿಂಗಳದೊಳಗೆ 4 ಅದಾವ, ಪಕ್ಷದೊಳಗೆ 2, ಒಂದು ಅಷ್ಟಮಿ ಒಂದು ಚತುರ್ದಶಿ, ಒಂದು ಪಕ್ಷದೊಳಗೆ.
ಒಂದು ತಿಂಗಳೊಳಗೆ 4 ಅದಾವ, 2 ಅಷ್ಟಮಿ 2 ಏನಿದೆ ರೀ? ಪರ್ವಕ್ಕಿಂತ ಮೊದಲಿನ ದಿವಸ ಏನು ಮಾಡೋದ ನೋಡ್ರಿ, ಮಧ್ಯಾಹ್ನ ಕಾಲದಲ್ಲಿ ಊಟ ಆದದ್ದಿದೆ, ಸಾಮಾಯಿಕ ಆದದ್ದಿದೆ. ತಿಳಿತೇನ್ರಿ? ಸಾಮಾಯಿಕ ಆದದ್ದಿದೆ, ಮಧ್ಯಾಹ್ನದ ಸಾಮಾಯಿಕ ಆದದ್ದಿದೆ. ತ್ರಿಸಂಧ್ಯಾ ಸಮಯದೊಳಗೆ ಸಾಮಾಯಿಕ ಮಾಡ್ತಾನಲ್ಲ, ಮಧ್ಯದ ಸಂಧಿ ಕಾಲದೊಳಗೆ ಸಾಮಾಯಿಕ ಮಾಡಿದ. ಸಾಮಾಯಿಕ ಆದ ನಂತರ ಏನು ಮಾಡಿದ? ಉಪವಾಸದ ಅಂಗೀಕಾರ ಮಾಡಿದ, ಆತ್ಮನ ಹತ್ತಿರ ಇರುವುದರದ ನಿರ್ಣಯ ಮಾಡಿದ, ಮಾಡಬೇಕಾಗುವುದು ಅಂಥೇಳಿ ಹೇಳಿದ. ಇನ್ನೊಂದು ಸಲ ನೋಡ್ರಿ, ಸಮಸ್ತ ಆರಂಭದಿಂದ ಬಿಡುಗಡೆ ಹೊಂದಿ ಒಂದು ವಿಭಾಗ ಆಯಿತು. ಎರಡನೇ ವಿಭಾಗ ಏನ? ಶರೀರ ಮೊದಲಾದವುಗಳಲ್ಲಿ ಮಮತೆಯ ಬುದ್ಧಿಯ ತ್ಯಾಗ ಮಾಡಿ 2 ವಿಭಾಗ. ಮೂರನೇದ ಪರ್ವದ ಮೊದಲನೇ ದಿವಸದ ಮಧ್ಯಾಹ್ನ ಕಾಲದಲ್ಲಿ 3 ವಿಭಾಗ, ಮಧ್ಯಾಹ್ನ ಕಾಲದಲ್ಲಿ. 4ನೇದೇನ? ಉಪವಾಸವನ್ನು ಅಂಗೀಕಾರ ಮಾಡಬೇಕು. ಒಂದು ಶ್ಲೋಕದೊಳಗೆ, ಒಂದು ಗಾಥಾದೊಳಗೆ 4 ವಿಭಾಗ ಇರ್ತದೆ. 3 ಹೇಳಿದರು? ಅದನ್ನು ಅಸ್ಥಿ ರೂಪ ಹೇಳಿದರು, ತ್ಯಾಗ ರೂಪ ಹೇಳಿದರು. 1 ಹೇಳಿದರು? ಅಸ್ಥಿ ರೂಪ, ಗ್ರಹಣ ರೂಪ ಹೇಳಿದರು. ಆ ತ್ಯಾಗ ಯಾವುದರ ಸಲುವಾಗಿ? ತ್ಯಾಗ ಸಲುವಾಗಿ ಅಲ್ಲ, ಗ್ರಹಣದ ಸಲುವಾಗಿ. ಅಂದ್ರೆ ಇಲ್ಲಿ ಲೆಕ್ಕ ಎಲ್ಲಿ ಹೋಯ್ತಾರೆ? 3 ತ್ಯಾಗ ಮಾಡಿದ ನಂತರ 1 ಗ್ರಹಣ ಆಗೋದಿದೆ. 3 ತ್ಯಾಗ ಬಹಳಷ್ಟು ಯಾರ್ದು ಇದೆ? ಬಹುಮತ ಯಾರ್ದು ಇದೆ? ತ್ಯಾಗದವ್ರದ್ದು ಇದೆ ರೀ. ಯಾಕೆ? ಬಹಳಷ್ಟು ಹಿಡ್ಕೊಂಡಿಟ್ಟಿದ್ದೇವಲ್ಲ. ಅದಕ್ಕೆ ಸರ್ವಸಂಗ ತ್ಯಾಗ ಆದ ನಂತರ ಶುದ್ಧೋಪಯೋಗ ರೂಪ ಮುನಿ ಧರ್ಮ